ಓಂ ಶಾಂತಿ. ಎಲ್ಲಕ್ಕಿಂತ ದೊಡ್ಡ ಮಾತಾಗಿದೆ, ನೀವೆಲ್ಲ ತಮ್ಮಂತಾವು ಈ ಪ್ರಪಂಚದಿಂದ, ಈ ವ್ಯವಹಾರದಿಂದ ಏನು ಬಿಡು ಮಾಡಿಕೊಂಡು ಬಾಬನ ಹತ್ರ ನಾವು ಸೇರಿದ್ದೀವಿ. ಎಲ್ಲರೂ ಯಾವುದೇ ಕಾಲದಲ್ಲಿ ವ್ಯಸ್ತ ಆಗಿರ್ತಾರೆ. ಯಾರೇ ಸಹೋದರ ಆಗಲಿ ಸಹೋದರಿಯರೇ ಆಗಲಿ, ಕಲಿಯುಗದ ಒಂದು ವರದಾನ ಆಗಿದೆ. ಎಲ್ಲರೂ ಬ್ಯುಸಿ ಆಗಿರೋದು, ವ್ಯಸ್ತ ಆಗೋದು. ನೀವು ಹೇಗಿದ್ದೀರಾ ಅಂದರೆ ಹೇಗಿದ್ದೀರಾ ಅಂತ ಕೇಳಿದಾಗ ಹೇಳ್ತಾರೆ, ಬ್ಯುಸಿ ಇರ್ತೀವಿ, ಸೇವೆಯಲ್ಲಿ ಬ್ಯುಸಿ ಆಗಿದ್ದೀವಿ, ಕೆಲಸದಲ್ಲಿ, ವ್ಯವಹಾರದಲ್ಲಿ, ಮಾತಲ್ಲಿ. ಯಾರೇ ಆಗಲಿ, ಬಡವರಾಗಲಿ ಮತ್ತು ಶ್ರೀಮಂತರಾಗಲಿ, ಸೊ ಎಲ್ಲರೂ ಬ್ಯುಸಿ ಇದ್ದಾರೆ. ಇದು ಒಂದು ವರದಾನ ಅಲ್ವಾ, ಬ್ಯುಸಿ ಇರೋದು ಅಂದರೆ ಬ್ಯುಸಿ ಇರೋದು, ವ್ಯಸ್ತ ಆಗಿರೋದು. ಯಾವುದೇ ಸೇವೆಯಲ್ಲಿ, ಮಾತಿನಲ್ಲಿ, ಕೆಲಸದಲ್ಲಿ. ನೀವೆಲ್ಲ ಎಷ್ಟು ಖುಷ್ನಶೀಬಾಗಿದ್ದೀರಾ. ನಾವೆಲ್ಲ ಈಗ ಭಾವನ ಮಿಲನಕ್ಕೆ ಬಂದಿದ್ದೀವಿ. ಸೊ ಕನ್ನಡ ಎಲ್ಲರಿಗೂ ಕೇಳಿಸ್ತಾಯ್ತಾ? ಎಷ್ಟು ಕೈ ಎತ್ತಿ ಸ್ವಲ್ಪ. ವೆರಿ ನೈಸ್, ಥ್ಯಾಂಕ್ ಯು. ಏನು ಮುರಳಿ ನಡೀತೈತೆ ಅಂದರೆ ನಾವು ಯಾವತ್ತಾದ್ರೂ ಮುರಳಿ ಕೇಳಿದಾಗ ಏನನ್ಸುತ್ತೆ, ಇದು ಯಾವತ್ತೂ ಕೇಳಿಲ್ವಲ್ಲ, ಈಗನ್ಸುತ್ತೆ ಓಕೆ ನಾನು ಇವತ್ತು ಇದು ಹೊಸದಾಗಿ ಹೊಸ ಪಾಯಿಂಟ್ ಹೇಳ್ತಾ ಇದ್ದಾರೆ ಬಾಬಾ. ನನಗೋಸ್ಕರ ಬಾಬಾ ನಮಗೆ ಈ ಮುರಳಿಗಳನ್ನ ನುಡಿಸ್ತಾ ಇದ್ದಾರೆ, ಈ ವಾಕ್ಯ ನುಡಿಸ್ತಾ ಇದ್ದಾರೆ, ಈ ಪಾಯಿಂಟ್ಸ್ ಹೇಳ್ತಾ ಇದ್ದಾರೆ. ನಿಮಗೆ ಅಂತಲ್ಲ, ನಿಮ್ಗಂತಲ್ಲ, ನನಗೂ ಆ ರೀತಿ ಅನಿಸುತ್ತೆ. ಬಾಬಾ ನನಗೋಸ್ಕರ ಮುರಳಿ ನುಡಿಸ್ತಾ ಇದ್ದಾರೆ ಅಂತ ನನಗೆ ಅನಿಸುತ್ತೆ. ಹೇಗೆ ಹೇಳ್ತೀವಿ, ಭಗವಂತ ಈ ಸೃಷ್ಟಿಯಲ್ಲಿ ಏನಕ್ಕೋಸ್ಕರ ಬಂದಿದ್ದಾರೆ? ಕೈ ಎತ್ತಿ. ಯಾರಿಗೋಸ್ಕರ ಬಂದಿದ್ದಾರೆ? ನಮಗೋಸ್ಕರ ಅಲ್ವಾ ಬಾಬಾ ಬಂದಿದ್ದಾರೆ. ಎಲ್ಲರೂ ಕೂಡ ಏನು ಅಧಿಕಾರದಿಂದ ಮೇರಾ ಬಾಬಾ ಅಂತ ಎಲ್ಲ ಹೇಳ್ತೀರಾ. ಬಾಬಾದವರ ಮುರಳಿ ನನಗೋಸ್ಕರ ನುಡ್ಸಕ್ಕೆ ಬಂದಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲ ಖುಷ್ನಶೀಬ್ ಆಗಿದ್ದೀರಿ. ಖುಷ್ನಶೀಬ್ ಅಂದರೆ ಸಂತೋಷಿ ಆತ್ಮ, ಸುಖಕರ ಆತ್ಮ, ಮನೋಹರ ಆತ್ಮ ಅಂತ. ನಾವೆಲ್ಲ ಖುಷ್ನಶೀಬ್, ಸಂತೋಷ ಆತ್ಮ, ಸುಖಕರಿ ಆತ್ಮ, ಮನೋಹರ ಆತ್ಮ ಇಲ್ಲಿ ಬಂದು ಸೇರಿದ್ದೀವಿ ಅಲ್ವಾ. ಯಾವುದೇ ಪ್ರಯತ್ನ ಮಾಡೋದ್ರಿಂದ ಅಂದರೆ ಪ್ರಯತ್ನ ಮಾಡ್ತಾಯಿದ್ದೀವಿ, ಟ್ರೈ ಮಾಡ್ತಾಯಿದ್ದೀವಿ ಅಲ್ಲ. ಅಂದರೆ ಯಾರು ಅದೃಷ್ಟದಲ್ಲಿರುತ್ತೆ, ಯಾರು ಬಾಬಾ ಅವರಿಗೆ ಪ್ರಿಯ ಮಗು ಆಗಿದ್ದಾರೆ, ಬಾಬಾ ಅವರಿಗೆ ನೀವು ಪ್ರಿಯ ಆಗಿರ್ತೀರಾ, ನೀವು ಬಾಬಾ ಅವ್ರ ಪ್ರಿಯ ಆಗಿರ್ತೀರಾ, ಆಗ ಬಾಬಾ ಅವ್ರ ಮುಂದೆ, ಬಾಬಾ ಅವರ ಮನೆ ತನಕ ಸೇರ್ತೀವಿ. ಸೆಂಟರ್ಗೆ ಹೋಗ್ತೀವಿ, ಪ್ರೋಗ್ರಾಮಲ್ಲಿ ಹೋಗ್ತೀವಿ ಬರ್ತೀವಿ, ಕೆಲವೊಮ್ಮೆ ಗೆಸ್ಟಾಗಿ ಹೋಗ್ತೀವಿ ಬರ್ತೀವಿ. ತುಂಬ ಮಹಿಮೆ ಮಾಡ್ತಾರೆ. ಆಗ ಗೆಸ್ಟಾಗಿ ಬಂದಾಗ ಏನು ಹೇಳ್ತಾರೆ, ಮಧುಬನಕ್ಕೆ ಹೋಗಿ ಬನ್ನಿ ಅಂತ ಹೇಳಿದಾಗ ಏನು ಹೇಳ್ತಾರೆ ಅಂದರೆ, ಇಲ್ಲ ಬರ್ತೀವಿ ಅಂತ ಹೇಳ್ತಾರೆ. ಕೆಲವರು ಬಂದು ಸೇರ್ತಾರೆ ಅವರ
ಅವರ ಒಂದು ಅದೃಷ್ಟ ಆಗಿರ್ತಿದೆ, ಅದಕ್ಕೋಸ್ಕರ ಮದುಮನಕ್ಕೆ ಬರ್ತಾರೆ. ನೀವು ಅದೃಷ್ಟಶಾಲಿಗಳಲ್ವಾ? ಮದುಮನಕ್ಕೆ ಬಂದಿದ್ದೀರಾ ಬಾಬುನ ಮಿಲನ ಮಾಡೋಕ್ಕೆ, ಪರಿವಾರ ಮಿಲನಕ್ಕೆ ಅಲ್ವಾ? ಬಾಬಾ ಅವ್ರಿಗೆ ಎಲ್ಲ ಮಕ್ಕಳಿಗಿಂತ ಕ್ವಾಲಿಟಿಯಾದ ಕೆಲವು ಮಕ್ಕಳು ಸಹ ಇಷ್ಟಪಡ್ತಾರೆ, ಕೆಲವು ಚೂಸ್ ಮಾಡ್ತಾರೆ, ಚೂಸ್ ಮಾಡಿ ನಮ್ಮವ್ರು ಮಾಡ್ಕೊಂಡಿದ್ದಾರೆ. ಬಾಬಾ ಅವ್ರು ನಮಗೆ ಸೆಲೆಕ್ಟ್ ಮಾಡಿದಾರಾ? ಕೈ ಎತ್ತಿ. ನಾವು ಎಲ್ಲಿದ್ವೋ ಏನೋ ಮಾಡ್ತಾಯಿದ್ವಿ ಅಲ್ವಾ, ಏನೋ ಮಾಡ್ತಾಯಿದ್ವಿ, ಏನೋ ಇರ್ತಾಯಿದ್ವಿ, ಏನೋ ಗೊತ್ತಿಲ್ಲ ನಮಗೆ. ಬಾಬಾ ಅವರು ಹೇಗೆ ಒಂದು ನಮಗೆ ಸೆಲೆಕ್ಟ್ ಮಾಡಿಕೊಂಡ್ರು, ಈಗ ನಾವು ಏನಾಗಿದ್ದೀವಿ? ಬಾಬಾ ಅವರ ಮಡಿಲಲ್ಲಿದ್ದೀವಿ. ಅದಕ್ಕೋಸ್ಕರ ನಮ್ಮ ಭಾಗ್ಯದ ಮೇಲೆ ನಾವು ನೆನಪು ಮಾಡ್ಕೊಬೇಕು, ಖುಷಿ ಪಡಬೇಕು. ಕೆಲವೊಮ್ಮೆ ಕೇಳ್ತಾರೆ, ನೀವು ಹೇಗೆ ಬಂದ್ರಿ ಜ್ಞಾನಕ್ಕೆ, ಹೇಗೆ ಬಂದ್ರಿ, ಯಾವಾಗ ಬಂದ್ರಿ ಅಂದರೆ ಅಣ್ಣವ್ರು ಹೇಳ್ತಾರೆ, ಬಂದ್ವಿ ಬಟ್ ವಾಪಸ್ ಹೋಗಿಲ್ಲ, ಬಂದಮೇಲೆ ನಾವು ಇಲ್ಲೇ ಇದ್ದೀವಿ. ಯಾರಾದರೂ ಕೇಳ್ತಾರೆ ಅಣ್ಣವ್ರಿಗೆ, ನೀವು ಹೇಗೆ ಬಂದ್ರಿ ಅಂತ ಕೇಳ್ತಾರೆ. ಅಣ್ಣವ್ರಿಗೆ ನೆನಪಿದೆ, ಮೊದಲ ಬಾರಿ ಅಂದರೆ ಮಮ್ಮವ್ರ ಮಿಲನಕ್ಕೆ ಮೀಟ್ ಮಾಡೋಂಗಾಯಿತು 1960. ತುಂಬ ಕೆಲವು ಆತ್ಮಗಳು ಮಾತ್ರ ಇದ್ದರು ಆ ಸಮಯದಲ್ಲಿ. ಆಗ ಮಮ್ಮ ಅವರು ಒಂದು ಮಾತು ಕಿವಿಗೆ ಹಾಕಿದ್ರು, ಹೇಳಿದ್ರು. ಆಗ ಮಮ್ಮ ಹೇಳಿದ್ರು ಒಂದು ಮಾತು, ಆ ಮಾತೇನೆಂದರೆ, ಇದು ಕಲ್ಪದ ಹಿಂದಿನ ಆತ್ಮ ಅಂತ. ಅಣ್ಣವರು ಕೂಡ ನಿಮಗೆಲ್ಲ ನೋಡ್ತಾ ಇದ್ದಾರೆ, ಎಲ್ಲ ಕಲ್ಪದ ಹಿಂದಿನ ಆತ್ಮ ಇಲ್ಲೆಲ್ಲ ಬಂದಿದ್ದೀರಾ ಅಲ್ವಾ? ಕಲ್ಪದ ಹಿಂದಿನ ಆತ್ಮ ಅಲ್ವಾ? ಖುಷಿ ಆಗ್ತಾಯ್ತಾ? ಹಿಂದಿನ ಕಲ್ಪದಲ್ಲೂ ಬಂದಿದ್ವಿ, ಇದೇ ಈಗಿನ ಕಲ್ಪದಲ್ಲೂ ಬಂದಿದ್ದೀವಿ ಅಂದರೆ ಮದುಮನಕ್ಕೆ ಬರೋ ಮುಂಚೆ ಟೀಚರ್ಸ್ ಹೇಳ್ಕೊಡ್ತಾರೆ, ಬಾಬಾ ಕೇಳ್ತಾರೆ. ಆಗ ಪರ್ಸ್ನಲಿ ಬಾಬಂಗೆ ಮೀಟ್ ಮಾಡಬೇಕಾದ್ರೆ ಟೀಚರ್ಸು ಹೇಳೋದಂತೆ, ನಾನು ಹಿಂದಿನ ಕಲ್ಪದಲ್ಲಿ ಬಂದು ನಿಮಗೆ ಮೀಟ್ ಮಾಡಿದ್ದೆ ಬಾಬಾ, ಈಗ ಮೀಟ್ ಮಾಡೋಕ್ಕೆ ಬಂದಿದ್ದೀನಿ. ಆಗೆಲ್ಲ ಏನಂದರೆ ಬೆಂಗಳೂರಿಂದ ಮತ್ತು ಮದುಮನೆಗೆ ಬರ್ಬೇಕಾದ್ರೆ 4 ದಿನ 5 ದಿನ ಆಗೋದು. ಆಗ ಬಾಬಾ ಅವ್ರು ಕೇಳ್ತಾರೆ, ಅವ್ರಿಗೆ ಮೈಂಡಲ್ಲಿ ಪಕ್ಕಾ ಆಗಿತ್ತು ಯಾವಾಗ ಬಂದಿದ್ರಿ ಅಂತ. ಆಗ 5,000 ವರ್ಷಗಳ ಹಿಂದೆ, ಕಲ್ಪದ ಹಿಂದೆ ಬಂದಿದ್ವಿ ಅಂತ. ನಾವೆಲ್ಲ ಕೆಲವು ಮಕ್ಕಳೆಲ್ಲ ಕೂತ್ಕೊಳ್ತಾ ಇದ್ವಿ ಬಾಬನ ಮುಂದೆ, ನಮ್ಮ ಟೀಚರು ಇರ್ತಾಯಿದ್ರು. ಬಾಬಾ ಅಂದರೆ ಕ್ಲಾಸ್ ನಡೀತಾ ಹಾಗೆ ಕೇಳ್ತಾರೆ, ಬಾಬಾ ಕೇಳ್ತಾರೆ, ನೀವು ಇವಾಗಲೇ ಬಂದಿದ್ದಲ್ವಾ ಅಂತ ಕೇಳ್ತಾರೆ. ಹೌದು ಬಾಬಾ ಅಂತ ಹೇಳ್ತಾರೆ. ಬಾಬನ ಮುಂದೆ ಏನು ಹೇಳೋಕ್ಕಾಗಿಲ್ಲ ಆ ಸಮಯದಲ್ಲಿ. ಟೀಚರು ನೋಡ್ತಾರೆ ಕರುಣಾಬಾಯಿಗೆ, ಏನು ನಾನು ಹೇಳಿಕೊಟ್ಟಿದ್ದೆ 5,000 ವರ್ಷದಿಂದನೂ ಬಂದಿದೆ, ಈ ಕಲ್ಪದಲ್ಲೂ ಬಂದಿದೆ ಅಂತ. ಕೆಲವೊಮ್ಮೆ ಬಾಬನ ಮುಂದೆನೂ ಸ್ವಲ್ಪ ಕಷ್ಟ ಅನಿಸ್ತಿದೆ. ಅಚಾನಕ್ಕೆ ಬಾಬಾ ಸಡನ್ ಅಂತ ಕೇಳೋದಕ್ಕೆ ನಮಗೂ ಆಗುತ್ತಲ್ವ, ಆ ಥರ ಮುಂಜಿತಾಗ್ತೀವಲ್ವ ಬಾಬಾ. ಆಮೇಲೆ ಅಣ್ಣದು ತುಂಬ ಸ್ಮಾರ್ಟಾಗಿ ಆನ್ಸರ್ ಮಾಡ್ತಾರೆ, ಇಲ್ಲ ಬಾಬಾ 5,000 ವರ್ಷಗಳ ಹಿಂದೆ ಕೂಡ ನಾನು ಬಂದಿದ್ದೆ. ಸ್ಮಾರ್ಟಾಗಿ ಆನ್ಸರ್ ಮಾಡ್ತಾರೆ ನಗ್ನಗ್ತಾ ಅಣ್ಣವ್ರಿಗೆ, ಬಾಬಾ ಅವ್ರಿಗೆ. ನಾವು ಕೂಡ ಖುಷ್ನಶೀಬ್ ಆತ್ಮ ಆಗಿದ್ದೀವಿ. ಯಾರು ಮದುಮನಕ್ಕೆ ಫಸ್ಟ್ ಟೈಮ್ ಬಂದಿದ್ದೀರಾ ಕೈ ಎತ್ತಿ. ಯಾರು ಮೊದಲ ಬಾರಿ ಬಾಬಾ ಅವ್ರಿಗೆ ಮೀಟ್ ಮಾಡೋಕ್ಕೆ ಬಂದಿದ್ದೀರಾ? ನೀವೆಲ್ಲ ಇಷ್ಟು ಅದೃಷ್ಟಶಾಲಿ ಆತ್ಮ ಆಗಿದ್ದೀರಾ. ಅಣ್ಣವರು ಮೊದಲ ಬಾರಿ ಬಂದಾಗ ಮದುಮನಕ್ಕೆ ಈ ರೀತಿನ ಆಯಿತು, ನಾನು ಹಿಂದಿನ ಕಲ್ಪಕ್ಕೂ ಬಂದಿದ್ದೆ
ಈ ಕಲ್ಪದಲ್ಲೂ ಬಂದಿದ್ದೀನಿ. ನೀವೆಲ್ಲ ಅದೃಷ್ಟಶಾಲಿ ಆತ್ಮಗಳಾಗಿದ್ದೀರಾ. ಇದು ಮೊದಲ ಬಾರಿ ಅಲ್ಲ. ಬಾಬಾ ನಿಮಗೆಲ್ಲ ಏನು ಮಾಡಿದ್ದಾರೆ, ಚೂಸ್ ಮಾಡಿದ್ದಾರೆ, ಸೆಲೆಕ್ಟ್ ಮಾಡಿದ್ದಾರೆ. ನೀವು ಇಡೀ ಪ್ರತಿ ಕಲ್ಪದಲ್ಲೂ ಬಂದಿದ್ರಿ. ನಾವು ಈ ಕಲ್ಪ ಅಷ್ಟೇ ಬಂದಿಲ್ಲ, ಪ್ರತಿ ಕಲ್ಪ 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 ಕೂಡ ಬಂದಿದ್ದೀರಾ. ಕೈ ಎತ್ತಿ, ಪ್ರತಿ ಕಲ್ಪದಲ್ಲೂ ನಾನು ಬಂದಿದ್ದೀನಿ ಅಂತ ಕೈ ಎತ್ತಿ. ಪ್ರತಿ ಕಲ್ಪದಲ್ಲೂ ಬಂದಿದ್ದಲ್ವಾ? ವಾವ್, ಎಷ್ಟು ಖುಷಿ ಆಗುತ್ತಲ್ವಾ? ಕೆಲವೊಮ್ಮೆ ಕೇಳ್ತಾರೆ, ನಿಮಗೆ ನಿಶ್ಚಯ ಇದಾ ಅಂತ. ನಿಶ್ಚಯ ಇದೆ ಅಂತ ಕೇಳ್ತಾರೆ. ಆವಾಗ ಏನು ಹೇಳ್ತೀರಾ? ಯಾರು ಇಲ್ಲ, ಬಂದಿದ್ದೀರಾ, ಎಲ್ಲರೂ ಕೈ ಎತ್ತಿದ್ದೀರಾ. ನಿಶ್ಚಯ ಬುದ್ಧಿ ಮಕ್ಕಳಾಗಿದ್ದೀರಾ ನೀವೆಲ್ಲ. ಅದಕ್ಕೋಸ್ಕರ ನಾವು ಅದೃಷ್ಟಶಾಲಿ ಆತ್ಮ ಆಗಿದ್ದೀವಿ, ಖುಷ್ನುಮಾನೂ ಆಗಿದ್ದೀವಿ, ಅಂದರೆ ಸಂತೋಷ ಆತ್ಮನೂ ಆಗಿದ್ದೀವಿ. ನಾವೆಲ್ಲ ಈ ಸಮಯದಲ್ಲಿ ಒಂದು ಮಾತು ಪಕ್ಕ ಮಾಡಿಕೊಂಡು ಮನೆಗೆ ಹೋಗ್ಬೇಕು. ಏನದು ಆ ಮಾತು? ಯಾಕಂದರೆ ನಾವು ಸ್ವಯಂ ಕೇಳ್ತೀವಿ, ಸಮಯ ಸ್ವಲ್ಪ ಉಳ್ಕೊಂಡಿದ್ದೆ, ನಮ್ಮ ಈ ಪ್ರಪಂಚ ಹೊಸ ಯುಗ ಬರುತ್ತೆ, ಅದಕ್ಕೋಸ್ಕರ ತುಂಬ ಸಮಯ, ತುಂಬ ಕಡಿಮೆ ಸಮಯದಲ್ಲಿ ಬಾಕಿ ಇದೆ. ಎಲ್ಲರೂ ಅಂದ್ಕೊಂಡಿದ್ದೇವಲ್ವಾ? 1960 ಅಣ್ಣವ್ರು ಬಂದರು. ಬಾಬಾ ಆ ಸಮಯದಲ್ಲೂ ಹೇಳ್ತಾರೆ, ನೀವು ತುಂಬ ಕಡಿಮೆ ಸಮಯ ಇದೆ ಅಂತ, ಪುರುಷಾರ್ಥ ತುಂಬ ಸ್ಪೀಡಾಗಿ ಮಾಡಲಿ ಅಂತ ಆವಾಗೂ ಹೇಳ್ತಾರೆ. ಆದರೆ ಈಗಲೂ ಕೂಡ ಬಾಬಾ ಅದನ್ನೇ ಹೇಳ್ತಾರೆ, ಸಮಯ ತುಂಬ ಕಡಿಮೆ ಇದೆ ಅಂತ. ಸಂಗಮ ಎಷ್ಟು ಸಮಯ ಇದೆ? ನಾವೆಲ್ಲ ಹೇಳ್ತೀವಿ, ಹಾಂ ಬಾಬಾ ಸ್ವಲ್ಪ ಸಮಯ ಇದೆ ಅಂತ ಹೇಳ್ತೀವಲ್ವಾ. ವಿನಾಶ ಅಂತ ಹೇಳೋಕ್ಕೋಗಲ್ಲ, ಸಮಯ ತುಂಬ ಕಡಿಮೆ, ಸಂಗಮ ಇಷ್ಟು ಅಂತ. ಇವಾಗೆಲ್ಲ ನೀವು ನೋಡಿರ್ಬೋದು, ಟಿ ವಿ ಮೀಡಿಯಾದಲ್ಲೆಲ್ಲ ವಿನಾಶ ಬಗ್ಗೆ ಮಾತಾಡ್ತಾರೆ ಅಲ್ವಾ. ನಾವೆಲ್ಲ ಮೊದಲು ಹೇಳ್ತಾ ಇದ್ವಿ, ಈಗ ಮೀಡಿಯಾದವರು ಅವರೇ ಶುರು ಮಾಡ್ಕೊಂಡಿದ್ದಾರೆ ವಿನಾಶದ ಬಗ್ಗೆ. ಹಾಗಿದ್ದು ಏನು ಮಾಡ್ತಾಯಿದ್ದಾರೆ? ಎಲ್ಲರೂ ಮಾಡ್ತಾರೆ, ನಾವು ಮಾಡ್ತಾಯಿದ್ವಿ. ಅಂದರೆ ವಿಶಾಲವಾಗಿ ಮನೆ ಕಟ್ತಾಯಿದ್ದೀವಿ, ಬಾಬುನ ಮನೆ ಕಟ್ತಾಯಿದ್ದೀವಿ. ಅನೇಕ ಆತ್ಮಗಳು ಬರ್ತಾ ಇರೋದ್ರಿಂದ ಏನು ಮಾಡ್ತಾಯಿದ್ದಾರೆ, ಹಾಲನ್ನು ದೊಡ್ಡದಾಗಿ ಮಾಡ್ತಾಯಿದ್ದಾರೆ. ಮಕ್ಕಳು ಬರ್ತಾರೆ ಇಲ್ಲಿ, ಬಾಬುನ ಮಕ್ಕಳು ಅಷ್ಟೇ ಬರೋದು ಬಾಬುನ ಮನೆಗೆ. ಅದನ್ನು ತಿಳ್ಕೊಳ್ಳಲ್ಲ. ಅಂದರೆ ಲೌಕಿಕದವ್ರು ಹೇಳ್ತಾರೆ, ಎಷ್ಟು ದೊಡ್ಡ ಮನೆಗಳು ಕಟ್ತಾ ಇದ್ದಾರಪ್ಪ ಇವರು ಅಂತ. ಆದರೆ ನಾವು ಎಲ್ಲೋಗ್ಬೇಕು? ಬಾಬುನ ಮನೆಗೆ ಬರಬೇಕಲ್ವಾ? ಬಾಬುನ ಮನೆಯೇ ನಮ್ಮದು ಮನೆ. ಅವರೆಲ್ಲ ಮಾತು ಏನೇನೋ ಹೇಳ್ತಾರೆ. ವಿನಾಶದ ಬಗ್ಗೆ ನಾವು ಇವಾಗ ಮಾತಾಡ್ತಾ ಇಲ್ಲ, ಅವರೇ ವಿನಾಶದ ಬಗ್ಗೆ ಅವರೇ ಮಾತಾಡ್ತಾ ಇದ್ದಾರೆ. ನಮ್ಮದು ಒಂದು ಮಾತಾಗಿದೆ, ಪರಿವರ್ತನೆ. ಈ ಪ್ರಪಂಚ ಕೂಡ ಪರಿವರ್ತನೆ ಆಗ್ತಾಯಿದೆ, ನಾವು ಸ್ವಯಂ ಕೂಡ ಪರಿವರ್ತನೆ ಆಗ್ತಾಯಿದ್ದೀವಿ. ಯಾಕಂದರೆ ಒಂದು ಸ್ಲೋಗನ್ ಆಗಿದೆ, ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಅಂತ. ಇದನ್ನು ಹೇಳ್ತಾರೆ. ಸ್ವಪರಿವರ್ತನೆಯಿಂದನೇ ವಿಶ್ವ ಪರಿವರ್ತನೆ ಆಗುತ್ತೆ ಅಂತ ಎಲ್ಲರೂ ತಿಳ್ಕೊಂಡಿರೋರು ಕೈ ಎತ್ತಿ. ಏನಾಗುತ್ತೆ? ಸ್ವಪರಿವರ್ತನೆ ವಿಶ್ವ ಪರಿವರ್ತನೆ ಏನಾಗುತ್ತೆ? ಇದಕ್ಕೆ ಹೇಳ್ತಾರೆ ದೇವತಾ ಆಗೋದು ಅಂತ. ವಿಶ್ವ ಪರಿವರ್ತನೆ ಏನಾಗುತ್ತೆ ಅಂದರೆ ಕಲಿಯುಗದಿಂದ ಸತ್ಯುಗ, ಸಂಗಮ ಏನೋ ನಡೀತೈತೆ.
ಈ ಪ್ರಪಂಚದಲ್ಲಿ ಗೊತ್ತಿಲ್ಲ, ಅಂದರೆ ವಿನಾಶ ಆಗ್ತಾಯಿದೆ. ಅದಾದಮೇಲೆ ಏನಾಗುತ್ತೆ, ಎಲ್ಲಿ ಹೋಗ್ತೀವಿ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ವಿಶ್ವಕ್ಕೆ ಅಂದರೆ ಪ್ರಪಂಚಕ್ಕೆ ನಾವು ಹೇಳ್ತಾ ಇದ್ದೀವಿ, ಅಂದರೆ ಹಳೆ ಪ್ರಪಂಚ ಹಳೆ ಮನೆ ಡೆಮಾಲಿಷ್ ಮಾಡಿದಾಗ ಹೊಸ ಮನೆ ಕಟ್ತೀವಲ್ವಾ, ಅಂದರೆ ಹಳೆ ಮನೆ ಅದೇ ಬೀಳೋದು, ನಾವೇ ಡೆಮಾಲಿಷ್ ಮಾಡಿ ಹೊಸದಾಗಿ ಕಟ್ತೀವಿ. ಈಗ ಅದೇ ರೀತಿ ಈ ಪ್ರಪಂಚ ಪರಿವರ್ತನೆಯಿಂದ ಹೊಸ ಯುಗ ಸ್ಥಾಪನೆ ಆಗುತ್ತೆ. ಯಾರು ಮೊದಲು ಕೇಳೋಕ್ಕೆ ರೆಡಿ ಇರ್ತಾ ಇಲ್ಲ, ಅವ್ರಿಗೆ ಆ ರೀತಿ ಅವ್ರು ಕೇಳೋಕ್ಕೆ ರೆಡಿ ಇರಲಿಲ್ಲ. ಪ್ರಪಂಚ ಈಗ ನಾವು ಈಗ ಹೇಳಬೇಕಾಗಿದೆ, ಪಕ್ಕಾ ಮಾಡಬೇಕಾಗಿದೆ ನಾವು. ಅಂದರೆ ಈಗ ಅವರೇ ಹೇಳ್ತಾ ಇದ್ದಾರೆ, ಅಂದರೆ ಸತ್ಯುಗದ ಸ್ಥಾಪನೆ ಆಗ್ತಾಯಿದೆ, ಪರಿವರ್ತನೆ ಆಗ್ತಾಯಿದೆ ಅಂತ ನಾವು ಇವಾಗ ಹೇಳಬೇಕಾಗಿದೆ. ಆ ಚಕ್ರ ಅವ್ರಿಗೂ ಗೊತ್ತಿಲ್ಲ, ಹೇಳ್ತಾರೆ ಸತ್ಯುಗ, ತ್ರೇತಾಯುಗ, ದ್ವಾಪರ, ಕಲಿಯುಗ. ಶಾಸ್ತ್ರದಲ್ಲಿ ಏನು ಇದೆ ಸ್ವಲ್ಪ ಗಡ್ಬಡ್ಡಾಗಿದೆ, ಅದು ಹೇಳ್ತಾರೆ. ಇದೆ ಯುಗ ಏನಿದೆ, ಸತ್ಯುಗ, ತ್ರೇತ, ದ್ವಾಪರ, ಕಲಿಯುಗ, ಸೃಷ್ಟಿ ಚಕ್ರದ ಅವರನ್ನು ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಚಕ್ರದ ಬಗ್ಗೆ, ಸತ್ಯುಗ ಹೇಗೆ, ಹೇಗೆ ಬಂತು, ಅವ್ರಿಗೆ ಏನು ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಈ ಸತ್ಯುಗದಲ್ಲಿ ಯಾರು ಬರ್ತಾರೆ ಅದನ್ನು ಕೂಡ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಈ ಸಮಯದಲ್ಲಿ ಒಂದು ಮಾತು ಹೇಳಬೇಕಾಗುತ್ತೆ. ಒಂದು ಮಾತು ಏನದು, ಅಂದರೆ ಇವಾಗ ಜ್ಞಾನ ಹೇಳೋದ್ರಲ್ಲಿ ನಾವೇನು ಕಮ್ಮಿ ಇಲ್ಲ. ಈ ಶಿವರಾತ್ರಿಯಲ್ಲಿ ನಾವು ಎಲ್ಲ ಸೆಂಟರು, ಸೇವಾ ಕೇಂದ್ರ, ಜೂನು, ಬಾಬನ ಸೇವೆ ಕೊಟ್ಟಿದ್ದೀವಿ, ಬಾಬನ ಪರಿಚಯ ಕೊಟ್ಟಿದ್ದೀವಿ. ಸೊ ಎಲ್ಲ ಕಡೆಯಿಂದ 4 ಕಡೆಯಿಂದ ಮೆಸೇಜ್ ಬರ್ತಾಯಿದೆ, ಎಷ್ಟು ಚೆನ್ನಾಗಿ ಬಂದಿದ್ದು, ಎಷ್ಟು ಚೆನ್ನಾಗಿ ಸೇವೆ ಆಯಿತು, ಎಷ್ಟೋ ಜನ ಆತ್ಮಗಳು ಕೋರ್ಸ್ ತೊಗೊಂಡ್ರು, ಎಷ್ಟು ಖುಷಿಯಾಗುತ್ತಲ್ವಾ. ಆದರೆ ನಾವು ಮಕ್ಕಳು ಈ ಸಮಯದಲ್ಲಿ ಹೇಳಬೇಕಾಗಿದೆ, ಸತ್ಯುಗ ಬರಬೇಕಾಗಿದೆ, ಇದನ್ನು ಪಕ್ಕ ಮಾಡಿಕೊಂಡು ಹೋಗಬೇಕಾಗಿದೆ. ಎಲ್ಲರೂ ವಿಶ್ವದಲ್ಲಿ ಕಲಿಯುಗದ ಬಗ್ಗೆನೇ ನೋಡ್ತಾ ಇದ್ದಾರೆ. ಅಂದರೆ ನೀವು ನ್ಯೂಸಲ್ಲಿ, ಪೇಪರಲ್ಲಿ, ಟಿ ವಿಲಿ ನೋಡ್ತಾ ಇರ್ತೀರ, ಅಲ್ಲಿ ವಿನಾಶ ಆಯಿತು, ಇಲ್ಲಿ ಭೂಕಂಪ ಆಯಿತು, ಇಲ್ಲಿ ಯುದ್ಧ ಆಯಿತು, ಇಲ್ಲಿ ಜ್ವಾಲಾಮುಖಿ ಆಯಿತು, ಕೇಳ್ತಾ ಇದೀವಲ್ವ, ನೋಡ್ತಾ ಇದ್ದೀವಿ ಸಮಾಚಾರಗಳು. ನಾವೇನು ಹೇಳ್ತೀವಿ, ಹಾಂ ಅಣ್ಣ, ಹೌದು, ಈಶ್ವರ ಅಂದರೆ ಬಾಬಾ ಅವರ ಈಶ್ವರ ಕಾರ್ಯ ಸ್ಥಾಪನೆ ಮಾಡ್ತಾ ಇದ್ದಾರೆ. ಬಾಬಾ ಅವರು, ಶಿವ ಬಾಬಾ ಅವರು, ಬ್ರಹ್ಮ ಬಾಬಾ ಅವ್ರ ಮೂಲಕ ಕೇಳ್ತಾ ಇದ್ದು, ಮಕ್ಕಳೇ ನಾನು ಪ್ರಕೃತಿಗೆ ಆರ್ಡ್ರ್ ಮಾಡಲಾ ಅಂತ ಹೇಳ್ತದ್ದು. ಇಲ್ಲ ಬಾಬಾ ಮಾಡಬೇಡಿ, ನಮಗಿನ್ನ ಸಮಯ ಕೊಡಿ, ನಾವು ಪುರುಷಾರ್ಥ ಮಾಡಬೇಕು, ತೀವ್ರ ಪುರುಷಾರ್ಥ ಮಾಡಬೇಕು. ಪುರುಷಾರ್ಥದ ನಂತರ ನಾವು ಬಾಬಾ ಏನು ಹೇಳ್ತಾ ಇಲ್ಲ, ಇವಾಗ ಕೇಳೋದಿಲ್ಲ ಬಾಬಾ. ಇವಾಗ ಟಿ ವಿಲಿ, ನ್ಯೂಸಲ್ಲಿ, ರೇಡಿಯೋದಲ್ಲಿ, ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀವಲ್ಲ, ನ್ಯೂಸಲ್ಲೆಲ್ಲ ಏನಾಗ್ತೈತೆ ಅಂತ. ಏನು ಭವಿಷ್ಯದಲ್ಲಿ ಏನಾಗುತ್ತೆ, ವಿನಾಶ ಸ್ಟಾರ್ಟ್ ಆಗಿದೆ ಅಂತ ಅವರೇ ಹೇಳ್ತಾರೆ ಇವಾಗ. ಆದರೆ ಈ ರೀತಿ ಹೇಳಲ್ಲ, ಸತ್ಯುಗ ಬರುತ್ತೆ ಅಂತಲೂ ಕೆಲವರು ಇವಾಗ ಹೇಳ್ತಾರೆ. ಸತ್ಯುಗ ಹೇಳ್ತಾರೆ, ಯಾರು ಬರ್ತಾರೆ, ಏನು ಮಾಡ್ತಾರೆ, ಏನದು ಸತ್ಯುಗ, ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ.
ಅಂದರೆ ಅವ್ರು ಹೇಳ್ತಾರೆ ಭಾರತ ವಿಶ್ವಗುರು ಆಗುತ್ತೆ ಅಂತ. ಎಲ್ಲ ಗುರುಗಳು ಈಗ ಜೈಲಿಗೆ ಹೋಗ್ತಾ ಇದ್ದಾರೆ ಯಾವುದೇ ಒಂದು ಸ್ಕ್ಯಾಮಿಂದ, ತೊಂದರೆಯಿಂದ. ಭಾರತ ಹೇಗೆ ವಿಶ್ವಗುರು ಆಗುತ್ತೆ? ಈ ಮಾತು ಕೂಡ ನಿಧಾನವಾಗಿ ಪ್ರತ್ಯಕ್ಷ ಆಗುತ್ತೆ. ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಿಂದ ಮನುಷ್ಯರಿಂದ ದೇವತೆಗಳಾಗೋದು, ವಿಶ್ವಗುರು ಮಾಡೋದು ಅಲ್ವಾ? ಖುಷಿಯಾಗಬೇಕಾಗ್ತಾಯಿದೆ ಅಲ್ವಾ? ಯಾರು ಕುಮಾರರಿಂದ ಬಾಬಾ ಮೊದಲೇ ಬರ್ತಿದ್ರು ನೋಡಿ, ವಿಶ್ವವಿದ್ಯಾಲಯ ಅಂತ. ವಿಶ್ವವಿದ್ಯಾಲಯ, ವಿಶ್ವಗುರು ಆಗೋದು. ಇಡೀ ವಿಶ್ವದಲ್ಲಿ ಬ್ರಹ್ಮಕುಮಾರಿ ಸೇನಾ ಸಂಸ್ಥೆ ಏನಿದೆ ವಿದ್ಯಾಲಯ ಆಗಿದೆ. ಅಂದರೆ ಪ್ರತಿ ವಿದ್ಯಾಲಯದಲ್ಲಿ ಲಕ್ಷ್ಯ ಆಗಿದೆ. ಇಂಜಿನಿಯರ್ ಕಾಲೇಜ್ ಇದೆ, ಮೆಡಿಕಲ್ ಕಾಲೇಜ್ ಇದೆ, ಲಾ ಕಾಲೇಜ್ ಇದೆ. ಏನು ಕಲಿಸ್ತಾರೆ ಅದು ಅವ್ರಿಗೆ ಆ ರೀತಿ ಡಿಗ್ರಿ ಸಿಗುತ್ತೆ. ಅದೇ ರೀತಿ ನಾವು ಕೂಡ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ನರರಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ ಆಗುವ, ಮನುಷ್ಯರಿಂದ ದೇವತೆಗಳಾಗುವ ಈ ವಿದ್ಯಾಲಯ ಆಗಿದೆ. ಇದಕ್ಕೋಸ್ಕರ ನಾವು ವಿಶ್ವಗುರು ಕೇವಲ ಒಂದು ಗುರುವಿಂದ ಆಗುವುದಿಲ್ಲ, ವಿಶ್ವಗುರು ಆಗಲ್ಲ. ಒಂದು ಗುರುವಿಂದ ಭಾರತ ವಿಶ್ವಗುರು ಆಗುತ್ತೆ. ಪ್ರೈಮ್ ಮಿನಿಸ್ಟ್ರು ಅನೇಕ ಬಾರಿ ಹೇಳಿದರು ಭಾರತ ವಿಶ್ವಗುರು ಆಗುತ್ತೆ ಅಂತ. ಇದಕ್ಕೋಸ್ಕರ ನಾವೆಲ್ಲ ಮಕ್ಕಳು ಕೂಡ ಈ ಸಮಯದಲ್ಲಿ ವಿಶ್ವದಲ್ಲಿ ನಾವು ಮಕ್ಕಳು ಒಂದು ಸ್ಯಾಂಪಲ್ಲು, ಒಂದು ದೊಡ್ಡ ಸಂಸ್ಥೆಯ ಪ್ರೆಸಿಡೆಂಟ್ ಆಗಿದ್ದು, ಈ ಸಂಸ್ಥೆಯ ಪ್ರೆಸಿಡೆಂಟ್ ಬಂದಿದ್ದು ಇಲ್ಲಿ ಅವರು ಆಧ್ಯಾತ್ಮಿಕ ಒಂದು ಸಂಸ್ಥೆಯವರಾಗಿದ್ದು, ಅಖಿಲ ಭಾರತದವರು. ಅವರು ನನಗೆ ಕೇಳಿದ್ರು, ಬ್ರಹ್ಮಕುಮಾರಿ ಸಂಸ್ಥೆ ಇಷ್ಟು ಸಮಯದಲ್ಲಿ 89 ಇಯರ್ಸಲ್ಲಿ ಖುಷಿಯಾಗುತ್ತಲ್ವ? ಇಷ್ಟು 89 ವರ್ಷಗಳಲ್ಲಿ ವಿಶ್ವದಲ್ಲಿ ನಮ್ಮ ಸಂಸ್ಥೆ ಈಶ್ವರ್ಯ ವಿಶ್ವವಿದ್ಯಾಲಯ ಇದೆ ಅಲ್ವಾ? ಗುರು ನಮಗೆ ಯಾರು ಗುರುಗಳಿಲ್ಲ, ಶಿವಬಾಬಾ ಬಿಟ್ಟು. ಸಂಸ್ಥೆ ಹಾಗೆ ಬೆಳೀತಾ ಹೋಗ್ತೈತೆ. ಈ ಬಾಬನ ಮಕ್ಕಳು ಎಷ್ಟು ಲಕ್ಷ ಆಗ್ತಾಯಿದ್ದಾರೆ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅವರು ನೋಡ್ತಾ ಇದ್ರು ಏನು ಮಾಡ್ತಾಯಿದ್ದಾರೆ, ಏನು ಜಾದು ಮಾಡ್ತಾಯಿದ್ದಾರೆ ಅಂತ ನೋಡ್ತಾ ಇದ್ರು. ಯಾವ ಶಕ್ತಿ ಇದೆ ಅವರಲ್ಲಿ. ಬ್ರಹ್ಮಕುಮಾರಿ ಸಂಸ್ಥೆ ಬೇರೆ ಸಂಸ್ಥೆಗಿಂತ ಭಿನ್ನ ಆಗಿದೆ. ಜನಗಳು ಆಕರ್ಷಿತ ಆಗ್ತಾಯಿದ್ದಾರೆ. ನಾವು ಕೂಡ ಏನು ಜಾದು ಇದೆ ನಿಮಗೆ? ಅಣ್ಣವ್ರು ಕ್ವೆಶನ್ ಕೇಳ್ತಾ ಇದ್ದಾರೆ, ಏನು ಜಾದು ಇದೆ? ಇಷ್ಟು ಈ ಸಂಸ್ಥೆ ಬೆಳೀತಾ ಹೋಗ್ತಾ ಇದೆ ಅಲ್ವಾ? ಇವಾಗ ಏನು ಇದು ಅಕಾಮಿಡೇಷನ್ ಆಗಲಿ, ರೂಮ್ ಆಗಲಿ, ಹಾಲ್ ಆಗಲಿ ಎಲ್ಲ ಚಿಕ್ಕದಾಗ್ತಾಯಿದೆ. ಯಾರಾದರೂ ಹೇಳ್ತೀರಾ? ಅಣ್ಣವರೇ ಅಕ್ಕಂದಿರಾ ಹೇಳ್ತೀರಾ ಏನು ಜಾದು ಇದೆ? ನಾವು ಆ ಜಾದುಲಿ ಇದ್ದೀವಲ್ವಾ? ವಿಶ್ವಗುರು ಆಗ್ತಾಯಿದೆ. ಅಣ್ಣವ್ರು ಏನೋ ಹೇಳಿದ್ರು ಕೇಳಿಸ್ತಲ್ಲ. ಅಂದರೆ ಶಾಲೆಯಲ್ಲೂ ಬಾಬಾದ ಮಕ್ಕಳು ಏನಿದ್ದಾರೆ, ಕುಮಾರಿಯವರು ಏನಿದ್ದಾರೆ, ತಾವು ಸ್ವಯಂ ಭಗವಂತ ನಮ್ಮನ್ನು ಟೀಚರ್ ಆಗಿದ್ದಾರೆ. ನಾವು ಭಗವಂತನ ಮಕ್ಕಳಾಗಿದ್ದೀವಿ. ನಾವು ಮಕ್ಕಳೆಲ್ಲ ಬೆಳಗ್ಗೆ 4 ಗಂಟೆ ಎದ್ದು ಬಾಬಾ ಅವರ ನೆನಪು ಮಾಡ್ತೀವಿ, ಭಗವಂತನನ್ನು ನೆನಪು ಮಾಡ್ತೀವಿ. ಇದು ಯಾವುದೇ ಸಂಸ್ಥೆಯಲ್ಲೂ ಆ ರೀತಿ ಇಲ್ಲ ಅಲ್ವಾ? ಬೆಳಗ್ಗೆ ಎದ್ದು ಅಮೃತ ವೇಳೆಯಲ್ಲಿ ನೆನಪು ಮಾಡ್ತಾರಾ ಭಗವಂತನನ್ನು? ಯಾರೂ ಇಲ್ಲ. ಯಾರು ನಮ್ಮ ಪ್ರೆಸಿಡೆಂಟ್ ಆಗಿದ್ದಾರೆ, ಏನು ಈ ದೇಶದ ಪ್ರೆಸಿಡೆಂಟು ಕೂಡ ಅವರು ಹೇಳ್ತಾರು
ಅವರು ಕೂಡ ಅವರು ಬೆಳಗ್ಗೆ ಎದ್ದೇಳಲ್ಲ ಅಂತ ಹೇಳೋದು ಸ್ಪಷ್ಟವಾಗಿ. ಅಂದರೆ ಭಕ್ತರಂತೆ ನಾವು 5 ಗಂಟೆಗೆ ಎದ್ದೇಳ್ತೀನಿ ಅಂತ ಹೇಳೋದು. ಆದರೆ 4 ಗಂಟೆಗೆ ಎದ್ದೇಳೋದು, 3:30ಗೆ ಎದ್ದೇಳೋದು ಕೆಲವರು 2 ಗಂಟೆಗಿದ್ದು ಯೋಗ ಮಾಡಕ್ಕೆ ಬರ್ತಾರೆ. ಕೈ ಎತ್ತಿ ಯಾರೇ 2 ಗಂಟೆಗಿದ್ದು ಯೋಗ ಮಾಡಕ್ಕೆ ಬರ್ತಾರೆ ಇಲ್ಲಿ? ಅಂತಹ ಎಲ್ಲೂ ಕೂಡ ವಿಶ್ವದಲ್ಲಿ ಇಂಥ ಸಂಸ್ಥೆ ಇಲ್ಲ. ಬೆಳಗ್ಗೆ ಎದ್ದು ಬಾಬು ನೆನ್ಪು ಮಾಡೋದು, ಭಗವಂತನ ನೆನ್ಪು ಮಾಡೋದು, ಅದಕ್ಕೋಸ್ಕರ ಈ ಸಂಸ್ಥೆ ಅದಕ್ಕೋಸ್ಕರ ಬೆಳೀತಾ ಇದೆ. ಇದರ ಹಿಂದೆ ಏನಿದೆ? ತಪಸ್ಸಿದೆ. ನಾವೆಲ್ಲ ತಪಸ್ವಿ ಕುಮಾರರಾಗಿದ್ದೀವಿ, ಕುಮಾರಿಯರಾಗಿದ್ದೀವಿ, ರಾಜಯೋಗಿಗಳಾಗಿದ್ದೀವಿ ನಾವೆಲ್ಲ. ಅದಕ್ಕೋಸ್ಕರ ವಿಶ್ವಗುರು ಆಗಿಯೇ ಆಗಿರ್ತೀವಿ. ಕುಮಾರಿಯರು ಕಾರ್ಯ ಭಾರತದಲ್ಲಿ ತುಂಬ ಜಾಸ್ತಿ ಇದೆ. ಇಡೀ ಸಮಯದಲ್ಲಿ ನಾವು ಯಾವುದು ಸಮಯ ಇಲ್ಲ. ಅಂದರೆ ಗೀತಾ ಪಾಠಶಾಲೆ ಓಪನ್ ಆಗುತ್ತೆ, ಸೆಂಟರ್ ಓಪನ್ ಮಾಡ್ತಾರೆ, ಗಲ್ಲಿಗೂ, ಊರಲ್ಲಿ, ಹಳ್ಳಿಲೂ ಓಪನ್ ಆಗ್ತಾಯಿದೆ. ಅನೇಕ ಗೀತಾ ಪಾಠಶಾಲೆಗಳ ಓಪನ್ ಆಗಿದೆ. ಸೆಂಟರ್ಗಳು ಕೂಡ ಬೆಳೀತಾ ಹೋಗ್ತಾಯಿದೆ. ಕಾರಣ ಅಮೃತ ವೇಳೆ ನಾವೆಲ್ಲ ಎದ್ದೋಳ್ತಾ ಇದ್ದೀವಿ. ನಾವು ಒಂದು ಮಾತು ಸದಾ ನೆನಪಿನಲ್ಲಿ ಇರಬೇಕು. ಕರ್ನಾಟಕದಲ್ಲಿ ಒಂದು ಸೆಂಟರ್ ಓಪನ್ ಆಯಿತು. ಬಾಬಾ ನಿಮಿತ್ತ ಮಾಡೋದು ಅಣ್ಣವ್ರಿಗೆ. ಸೆಂಟರ್ ಓಪನ್ ಮಾಡಿ ಅಂತ ಹೇಳೋದು, ಅಣ್ಣವ್ರು ಓಪನ್ ಮಾಡೋದು. ಸೆಂಟರ್ಗೆ ಯಾವುದು ಬರ್ತಾ ಇರಲಿಲ್ಲ. ಆಗ ಬಾಬಾ ಅವ್ರಿಗೆ ಕೇಳ್ತಾರೆ, ನೀವು ಹೇಳಿದಂಗೆ ಸೆಂಟರ್ ಓಪನ್ ಮಾಡಿದ್ದೀವಿ, ಪಾಂಪ್ಲೆಟ್ ಹಚ್ಚಿದ್ದೀವಿ, ಬೋರ್ಡ್ ಹಾಕಿದ್ದೀವಿ, ಆದರೆ ಯಾರೂ ಬರ್ತಾ ಇಲ್ವಲ್ಲ, ಏನು ಮಾಡೋದು ಬಾಬಾ ಅಂತ ಸಾಕಾರ ಬಾಬಾ ಅವ್ರಿಗೆ ಕೇಳ್ತಾರೆ. ಬಾಬಾ ಅವರು ಹೇಳ್ತಾರೆ, ಓಪನ್ ಮಾಡಿದ್ಯಪ್ಪ ಸೆಂಟರು, ಆದರೆ ಅಖಂಡ ತಪಸ್ ಮಾಡಿದ್ಯಾ ಆ ಭೂಮಿಲಿ, ಆ ಸೆಂಟರ್ನಲ್ಲಿ? ಅಂದರೆ ಅಖಂಡ ತಪಸ್ಸಲ್ಲಿ ಬೆಳಗ್ಗೆ ಎದ್ದು ನೆನ್ಪು ಮಾಡ್ತೀವಿ, ಕ್ಲಾಸ್ ಕೇಳ್ತೀವಿ ಅಲ್ಲ. ಒಂದು ವಾರ ಕಂಟಿನ್ಯೂಸ್ ಈ ರೀತಿ ತಪಸ್ ಮಾಡಬೇಕು, ಮತ್ತೆ ಆದ ನಂತರ ಹೇಳಬೇಕು. ಹೇಳಿ ಅದರ ಅನುಭವ ಏನು. ಸೆಂಟರ್ ಏನಿದೆ ಅದನ್ನು ಲೈಟ್ ಹೌಸ್ ಮಾಡಿ, ಏನು ಆತ್ಮಗಳಿಗೆ ಆಕರ್ಷಣೆ ಮಾಡಿ, ತಪಸ್ಸು ಮಾಡಿದ್ರೆ ನಿಮಗೇನು ಸಿಗಲ್ಲ. ತಪಸ್ಸು ಮಾಡಿ ಅಣ್ಣವರು ಒಂದು ವಾರ ಸತತವಾಗಿ ತಪಸ್ಸನ್ನು ಮಾಡ್ತಾರೆ. ಅದರ ನಂತರ ಆಶ್ಚರ್ಯದ ಮಾತಾಗಿದೆ, ನಿಧಾನವಾಗಿ ಆತ್ಮಗಳು ಬರೋ ಶುರು ಮಾಡ್ತಾರೆ. ಖುಷಿಯಾಗುತ್ತಲ್ವ? ಕೈ ಚಪ್ಪಾಳೆ ತಟ್ಟಿ. ಏನು ಈ ಅನುಭವ, ಅದ್ಭುತ ಅನುಭವ, ಯಾವತ್ತೂ ಮರೆಯೋಕ್ಕಾಗಲ್ಲ. ಸೆಂಟರ್ ಓಪನ್ ಮಾಡಿದ ತಕ್ಷಣ ಬರಲೇಬೇಕು ಇಲ್ಲದು ಅಂತ ಅಲ್ಲ. ತಪಸ್ಯ ಮಾಡಿದ್ಮೇಲೆ ತಪಸ್ಸನೇ ಮುಖ್ಯ ಆಗಿರ್ತಿದೆ. ಆಗ ಆತ್ಮಗಳು ಬರ್ತಾರೆ. ಕೆಲವು ಅಂದರೆ ಕೆಲವೊಮ್ಮೆ ಹೇಳ್ತಾರೆ, ಪಕ್ಕದಲ್ಲಿ ಸ್ವಲ್ಪ ಡಿಸ್ಟೆನ್ಸಲ್ಲಿ ಸೆಂಟರ್ ಇರುತ್ತೆ, ನಮ್ಮ ಏನು ಸ್ಟೂಡೆಂಟ್ ಅಲ್ಲಿ ಹೋಗ್ತಾರೆ, ಇಲ್ಲಿ ಬರಲ್ಲ. ಸೊ ಅದೆಲ್ಲ ಒಂದು ಇದಿರುತ್ತೆ, ಮಾತುಗಳು ಬರ್ತಾ ಇರ್ತಿದೆ. ಹಾಗಿರ್ಬೇಕಾದ್ರೆ ಎಲ್ಲಿ ತಪಸ್ಸಿರುತ್ತೋ ಅಲ್ಲಿ ಹೋಗ್ತಾರೆ. ತಪಸ್ಸ ಎಲ್ಲಿ ಹೆಚ್ಚಾಗುತ್ತೋ ಅಲ್ಲಿ ಬರ್ತಾರೆ. ಅದಕ್ಕೋಸ್ಕರ ನಮ್ಮ ಸಂಸ್ಥೆಯಲ್ಲಿ ಸಮಯದಲ್ಲಿ ವಿಶ್ವದಲ್ಲಿ ಇದೆ. ಕೇವಲ ತಪಸ್ಸಿನ ಮೂಲಕ, ತಪಸ್ಸದ ಆಧಾರದಿಂದ ಅನ್ಯ ಯಾವುದೇ ಸಂಸ್ಥೆ ಕೂಡ ಇಲ್ಲ. ವ್ಯಕ್ತಿ ಇದ್ದಾರೆ. ಕುಂಭಮೇಳದಲ್ಲಿ ನೀವು ನೋಡಿರ್ಬೋದು, ಹಿಮಾಲಯದಿಂದ ಬಂದಿದ್ದಾರೆ. ಕೆಲ ಸಂಸ್ಥೆ ಇದು ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಅಂದರೆ ನಮ್ಮಲ್ಲಿ ಒಂದೇ ಒಂದು ನಿಯಮ ಇದೆ, ಒಂದೇ ಒಂದು ಬಾಬಾ ಇದ್ದಾರೆ.
ಅಲ್ಲಿ ಅನೇಕತೆ ಇದೆ. ಒಂದು ನಿವೇದನೆ ಮಾಡ್ತಾ ಇದ್ದಾರೆ ಅಣ್ಣವರು, ನಾವು ಬ್ರಾಹ್ಮಣರಾಗಿದ್ದೀವಿ, ಮ್ಯಾನೇಜ್ ಮಾಡ್ಕೊಂಡಿದ್ದೀವಿ. ಬ್ರಾಹ್ಮಣ ಜೀವನದಲ್ಲಿ ನಾವು ಖುಷಿಯಾಗಿದ್ದೀವಿ. ನಾವು ಹೇಳ್ತೀವಿ, ಕೈ ಎತ್ತಿ ಯಾವುದು ಬ್ರಾಹ್ಮಣರು ಖುಷಿಯಾಗಿದ್ದೀರಾ, ಮ್ಯಾನೇಜ್ ಆಗಿದ್ದೀವಿ, ಯಾವುದೇ ಪ್ರಪಂಚದಲ್ಲಿ ನಾವು ಎದುರುಕೊಳ್ಳೋದೇನಿಲ್ಲ. ತಾವು ಬ್ರಹ್ಮ ಅಂದರೆ ಲೌಕಿಕದಲ್ಲಿ ಹೇಳ್ತಲ್ವ, ಇವರು ಇದು ಓಂ ಶಾಂತಿಯವರು ನಮ್ಮ ಬ್ಯಾಡ್ಜ್ ನೋಡಿ ಮತ್ತು ವೈಟ್ ಡ್ರೆಸ್ ಹಾಕ್ಕೊಂಡು ನೋಡಿದ ತಕ್ಷಣ ಅವರು ಓಂ ಶಾಂತಿಯವರು ಅಂತ ಹೇಳ್ತಾರಲ್ವ ನಿಮಗೆಲ್ಲ. ನಾವು ಆಚೆ ಓಡಾಡ್ಬೇಕಾದ್ರೆ ಈಗ ನಾವು ಇವಾಗ ಒಂದು ಮಾತು ಬಾಕಿ ಇದೆ, ಏನಂದರೆ ಸಮಯ ನಮಗೆ ಕೇಳಲ್ಲ. ಸಮಯದ ಮುಂಚೆ ನಾವು ರೆಡಿಯಾಗಿರಬೇಕು. ಸಮಯ ಸ್ಪೀಡಾಗಿ ಅದು ಪಾಡ ಹೋಗ್ತಾ ಇದೆ, ಅದ್ರ ಮುಂಚೆ ನಾವು ರೆಡಿಯಾಗಿರಬೇಕು. ಯಾವುದು ಮಾತು, ಯಾವುದದು ಕೆಲಸ, ಯಾವುದು ಭಗವಂತ ಸಿಕ್ಕಿದ್ದಾರೆ. ಅಂದರೆ ಅವರು ನಮ್ಮ ಡ್ರೆಸ್ ನೋಡ್ತಾ ಇದ್ದಾರೆ, ಅಂದರೆ ಬೇರೆ ಕಡೆ ನೋಡ್ತಾರೆ, ನಮ್ಮ ಮುಖನೂ ಚೆಹರೆ ನೋಡ್ತಾರೆ. ನಮ್ಮ ಚೆಹರೆ ನೋಡಿದ ತಕ್ಷಣ ಅವ್ರಿಗೆ ಖುಷಿ ಆಗಬೇಕು, ಸಂತೋಷ ಆಗಬೇಕು. ಯಾಕಂದರೆ ನಮ್ಮ ಆ ತಪಸ್ಸು ಭಾಗ್ಯದ ಶಾಲಿ ಆ ಸ್ಮೃತಿ ಇದ್ದಾಗ ಖುಷಿ ಕಾಣುತ್ತೆ ಮುಖದಲ್ಲಿ. ಯಾರಾದರೂ ಚಿಂತೆಯನ್ನು ನೋಡ್ತಾರೆ ನಮ್ಮ ಮುಖದಲ್ಲಿ ಅಂದರೆ ಇವರು ಏನೋ ಭಗವಂತ ಸಿಕ್ಕಿದ್ದಾರೆ ಅಂತಾರೆ, ಆದರೆ ಚಿಂತಿತ ಆಗಿದ್ದಾರೆ. ನಮ್ಮ ಚೆಹರೆಯಿಂದ ಯಾವಾಗಲೂ ಯಾವುದೇ ಕಾರಣದಿಂದಲೂ ಯಾವುದೇ ಹೇಳದೆ ವಿನಃ ಅವ್ರು ನೋಡಿದ ತಕ್ಷಣ ನಿಮಗೆ ಏನನ್ನಿಸಬೇಕು, ನಾವು ಸತ್ಯ ಒಂದು ಭಗವಂತನ ಮಕ್ಕಳಾಗಿದ್ದಾರೆ, ಭಗವಂತನವರು, ಓಂ ಶಾಂತಿಯವರು. ಈ ರೀತಿ ಆಗುತ್ತಾ, ಮಾಡೋಕ್ಕಾಗುತ್ತಾ ತಮ್ಮಲ್ಲಿ ನಮ್ಮ ಮುಖದಿಂದ, ನಮ್ಮ ಇವಾಗ ಮಧುಬನದಿಂದ ಹೋಗ್ತಾ ಇದ್ದೀರಾ ನಿಮ್ಮ ಸ್ಥಾನಕ್ಕೆ. ಈಗ ಅಬ್ಬುವಿಂದ ಬಂದಿದ್ದಾರೆ ಅಂತ ನೋಡ್ತಾರೆ. ಅವ್ರು ನೋಡಿದ ತಕ್ಷಣ ಅವ್ರಿಗೆ ನೀವು ಆಫೀಸ್ಗೆ ಹೋದ್ಮೇಲೆ, ಮನೆಗೆ ಹೋದ್ಮೇಲೆ ನಿಮ್ಮ ಪರಿವಾರ, ಲೌಕಿಕ ಪರಿವಾರ ಮತ್ತು ನಿಮ್ಮ ಆಫೀಸ್ನವರು ಅವರು ನೋಡಿದ ತಕ್ಷಣ ಅವ್ರಿಗೆ ಒಂದು ಏನಾಗಬೇಕು, ನಿಮ್ಮ ಮುಖದಿಂದ ಅವ್ರಿಗೆ ಖುಷಿ ಸಿಗಬೇಕು, ಅವ್ರಿಗೆ ಒಂದು ಫೀಲ್ ಆಗಬೇಕು, ವೈಬ್ರೇಷನ್ ಫೀಲ್ ಆಗಬೇಕು. ಅಣ್ಣ ಒಂದು ಉದಾಹರಣೆ ಹೇಳ್ತಾರೆ, ಒಂದು ಮೂರ್ತಿ ಇರುತ್ತೆ, ದೇವಸ್ಥಾನದಲ್ಲಿ ದೇವತೆಗಳ ಮೂರ್ತಿ ಇರುತ್ತೆ. ಅದು ನೋಡಿದ ತಕ್ಷಣ ಏನನ್ಸುತ್ತೆ ನಿಮಗೆ, ಹರ್ಷಿತ ಮುಖ ಆಗಿರ್ತೈತೆ, ವೈಬ್ರೇಷನ್ ಫೀಲ್ ಆಗುತ್ತೆ, ಏನು ಸ್ವಲ್ಪ ಪರಿವರ್ತನೆ ಇರುತ್ತೆ. ಅಂದರೆ ಸ್ವಲ್ಪ ಏನಾದರೂ ಏನು ಡ್ಯಾಮೇಜ್ ಆಗುತ್ತೆ, ಏನು ಮಾಡ್ತಾರೆ, ಅದನ್ನು ತೆಗಿತಾರೆ ಆ ಮೂರ್ತಿನ. ನಮ್ಮ ಸ್ಟೇಜ್ ಏನಿದೆ ಅದು ನಾವು ಜ್ಞಾನ ಇಷ್ಟು ಚೆನ್ನಾಗಿ ಹೇಳ್ತೀವಲ್ವ, ಸ್ವಯಂ ಭಗವಂತ ನಮಗೆ ಸಿಕ್ಕಿದ್ದಾರೆ, ನಮ್ಮ ತಂದೆ ಪರಮಾತ್ಮ ಚೈತನ್ಯ ಆಗಿದ್ದಾರೆ. ನಾವು ಎಲ್ಲನೂ ಓಡಾಡ್ತಾರೆ, ಎಲ್ಲ ಮಾಡ್ತಾರೆ. ಭಗವಂತ ಸಿಕ್ಕಿದಾರ ಅಂತ ಎಲ್ಲರಿಗೂ ಒಂದು ಆ ನಿಶ್ಚಯ ಇರಬೇಕು. ಭಗವಂತ ಎಲ್ಲಿದ್ದಾರೆ, ನಿಮ್ಮ ಜೊತೆಗಿದ್ದಾರೆ ಇಲ್ಲ ಮಧುಬಂದಲ್ಲಿದ್ದಾರೆ? ಓಕೆ, ಎಲ್ಲಾದರೂ ಹೇಳ್ತೀವಲ್ವಾ, ಬಾಬಾ ಅವರು ನಮ್ಮವರಾಗಿದ್ದಾರೆ, ನಮ್ಮ ಜೊತೆ ಇದ್ದಾರೆ. ಸ್ವಯಂ ಭಗವಂತ ನಮ್ಮ ಜೊತೆ ಇದ್ದಾರೆ ಅಂತ ನಾವು ಚಿಂತಿತ ಆಗಬೇಕಾ? ಭಗವಂತ ನಮ್ಮ ಜೊತೆಗಿರ್ಬೇಕಾದ್ರೆ ಖುಷಿ ಇಲ್ಲದೆ ಇರಬೇಕಾ? ನಾವು ಜ್ಞಾನ ಅಷ್ಟೇ ಹೇಳೋದಲ್ಲ, ಕೆಲವೊಮ್ಮೆ ಈಗೂ ಆಗುತ್ತೆ. ನಾವು ಹೋಗ್ತೀವಲ್ವಾ, ನೋಡ್ತೀವಿ, ಅಂದರೆ ಕೆಲವೊಮ್ಮೆ ಜ್ಞಾನ ಹೇಳ್ತೀವಲ್ವಾ, ಯಾರಾದರೂ ನೋಡ್ತಾ ನಮಗೆ
ಸೊ ನೋಡಿದ ತಕ್ಷಣ ಅವರು ದಾರಿ ಚೇಂಜ್ ಮಾಡ್ಕೊಳ್ತಾರೆ. ಯಾಕಂದರೆ ನಾವು ಜ್ಞಾನನ ಆ ರೀತಿ ಹೇಳ್ತೀವಿ, ಜ್ಞಾನದಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ. ಆದರೆ ನಾವು ಅಶಿತಮುಖವಾಗಿ ಅಶಿತತೆಯಿಂದ, ಜ್ಞಾನದಿಂದ, ಪವಿತ್ರತೆಯಿಂದ ಬಾಬಾನ ನೆನಪು ಇದ್ದಾಗ ಅವ್ರಿಗೆ ಅದು ಫೀಲ್ ಆಗುತ್ತೆ, ವೈಬ್ರೇಷನ್ ಆಗುತ್ತೆ. ಅವ್ರು ನೋಡಿದ ತಕ್ಷಣ ಓಂ ಶಾಂತಿ ಅಂತ ಹೇಳಿದ ತಕ್ಷಣ ಅವ್ರಿಗೆ ನೀವು ಹೇಗಿದ್ದೀರ ಅಂತ ಕೇಳಿದ ತಕ್ಷಣ ಅವರು 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 ಖುಷಿಯಾಗಿದ್ದೀವಿ ಅಂತ ಹೇಳ್ತಾರೆ. ಈ ಸಮಯದಲ್ಲಿ ನಾವು ಈಗ ಹೇಳೋದು ಕಮ್ಮಿ, ಅವ್ರಿಗೆ ವೈಬ್ರೇಷನ್ ಫೀಲ್ ಆಗಬೇಕು. ನಾವು ನಾವು ಡಿಫ್ರೆಂಟ್ ಆಗಿದ್ದೀವಿ, ನಾವು ಈಗ ಬಂದಿದ್ದೀವಿ, ಏಂಜಲ್ಸ್ ಆಗಿ ನಾವು ಹೋಗಬೇಕಾಗಿದೆ, ಕೊಡೋಕ್ಕೋಸ್ಕರ ಹೋಗ್ತಾ ಇದ್ದೀವಿ ಹೇಳ್ತೀವಲ್ವಾ. ನಮ್ಮ ಆ್ಯಕ್ಷನಿಂದ, ನಮ್ಮ ಚೆಹರೆಯಿಂದ ಅವರಿಗೆ ಕಾಣಬೇಕು. ತುಂಬ ಚಲನೆ, ಇದು ರಾಯಲ್ ಆಗಬೇಕಾಗಿದೆ. ಹೇಗೆ ಅಣ್ಣವರು ಬಾಬಾ ಅವ್ರನ್ನ ನೋಡೋದು, ಬ್ರಹ್ಮ ಬಾಬಾ ಅವ್ರನ್ನ ನೋಡಿದ ತಕ್ಷಣ ಸಾಕ್ಷಾತ್ಕಾರ ಥರ ಆಯಿತು. ಅವರ ಚೆಹರೆ ಅಷ್ಟು ಒಂದು ಚೆನ್ನಾಗಿತ್ತು. ಅವರು ನಿಂತ್ಕೊಳ್ಳೋದು, ಮಾತಾಡೋದು, ನೋಡೋದು, ಓಡಾಡೋದು, ಮಾತಾಡೋದು ಒಂದೇ ಏನು ಏಕ್ದಮ್ ರಾಯಲ್ ಆಗಿದ್ದು. ಮೊಮ್ಮ ಕೂಡ ಅಷ್ಟು ರಾಯಲ್ ಆಗಿದ್ದು. ಅವರ ಪಾಲನೆ ಸಿಕ್ಕಿರೋದು. ನಾವೆಲ್ಲ ಬಾಬನ ಮಕ್ಕಳಾಗಿದ್ದೀವಿ, ಸ್ವಯಂ ಭಗವಂತನ ಮಕ್ಕಳಾಗಿದ್ದೀವಿ. ನಮ್ಮ ಚೆಹರೆ, ನಮ್ಮ ಚಲನೆ, ನಮ್ಮ ಬಿಲ್ಕುಲ್ ಸ್ಯಾಂಪಲ್ ಆಗಬೇಕಾಗಿದೆ ಮತ್ತು ಎಕ್ಸಾಂಪಲ್ ಆಗಬೇಕಿದೆ. ಬಾಬಂಗೆ ಯಾರಿದ್ದಾರೆ, ನಾವೇ ಒಂದು ಇದಾಗಬೇಕು, ಪಬ್ಲಿಷ್ ಥರ ಮಾಡೋದಂಗೆ ಇರಬೇಕು. ಅವ್ರಿಗೆ ನೆನಪಿದೆ ಒಂದು ಪ್ರಕಾಶ್ ಮಣಿದಾದಿ ಮುರಳಿ ಓದ್ತಾ ಇದ್ರು. ಪ್ರಕಾಶ್ ಮಣಿದಾದಿ ಅವರು ಅಂದರೆ ಆ ಮುರಳಿ ಹೇಗಿರುತ್ತೆ ಅಂದರೆ ಮಕ್ಕಳು ಕಿವಿ ಹಿಡಿಯೋ ಥರ ಇರುತ್ತೆ. ಪೂರ್ಣ ಮುರಳಿಯ ನಂತರ ಇಳಿತಾರೆ. ನಾವೆಲ್ಲ ಕೂತ್ಕೊಂಡಿದ್ದೀವಿ, ಪೂರ್ಣವಾಗಿ ದಾದಿ ಹೇಳ್ತಾರೋ ನಾವು ಯಾರ ಜೊತೆ ಮಾತಾಡ್ತಾ ಇದ್ದೀವಿ, ಬಾಬಾ ನಾವು ಕರೆಕ್ಟಾಗಿಲ್ಲ ಬಾಬಾ, ನಾವು ರಾಯಲ್ ಆಗಿ ನೀವು ಹೇಳ್ದಂಗೆ ನೀವು ಮಾಡ್ತಾ ಇಲ್ಲಲ್ಲವಾ ಬಾಬಾ. ನಿಮಗೆ ಯಾರಾದರೂ ಒಳ್ಳೆ ಮಕ್ಕಳಿದ್ದಾರೆ, ನಿನಗೆ ಏನು ಗೊತ್ತಿರೋರು ಅವ್ರು ಕರಿ ಬಾಬಾ. ಬಾಬಾ ಏನು ದಾದಿ ಮೇಲೆ ಎಷ್ಟು ನಿಶ್ಚಯ ಇದೆ ಅಲ್ವಾ. ನಮ್ಗಿಂತ ಒಳ್ಳೆಯವರು ಯಾರ ಇದ್ದಾರಾ, ಅದಕ್ಕೋಸ್ಕರ ಹೇಳ್ತೀವಿ. ನಾವು ಯಾರಿಗೋಗಿ ಮೀಟ್ ಮಾಡ್ತೀವಿ, ನಮ್ಗಿಂತ ಇನ್ಯಾರು ಸಿಗ್ತಾರಾ, ಯಾರು ಸಿಗ್ತಾರೆ ನಮ್ಗಿಂತ. ನಾವು ಮಕ್ಕಳ ಕೂಡ ನಿಸ್ವಾರ್ಥ ಸೇವೆ ಮಾಡ್ತೀವಿ, ಇನ್ಯಾವುದೂ ಇಚ್ಛೆ ಇಟ್ಕೊಡಲ್ಲ. ನೀವು ಪ್ರಪಂಚದಲ್ಲಿ ಯಾರು ನಮ್ಮ ಥರ ಯಾರೂ ಸಿಗೋದಿಲ್ಲ. ಅವರು ತುಂಬ ವ್ಯಸ್ತ ಆಗಿದ್ದಾರೆ, ಬ್ಯುಸಿಯಾಗಿದ್ದಾರೆ, ಏನೋ ಒಂದು ಮಾತಲ್ಲಿ ಅವ್ರು ಬ್ಯುಸಿ ಹೋಗಿದ್ದಾರೆ, ಕಮರ್ಷಿಯಲಿ ಆಗಿರ್ತಾರೆ ಮೈಂಡೆಲ್ಲ. ನಾವು ಈ ಸಮಯದಲ್ಲಿ ನಮ್ಮ ಸ್ವರೂಪ ಏನಿದೆ, ಮಧುಬನದಿಂದ ಹೋಗೋದು, ಇದನ್ನು ಪಕ್ಕ ಮಾಡ್ಕೊಂಡು ಹೋಗಿ, ಬೇರೆ ದಾರಿ ಇಲ್ಲ. ನಾವು ಪಾಂಪ್ಲೆಟ್ ಕೊಟ್ಟು ಭಗವಂತ ಬಂದಿದ್ದಾರೆ ಭಗವಂತ ಅಂತ ನಾವು ಪಬ್ಲಿಸಿಟಿ ಮಾಡ್ತಿದ್ವಿ. ಆದರೆ ಈಗ ನಮ್ಮ ಮುಖದಿಂದ, ಚೆಹರೆಯಿಂದ ಪಬ್ಲಿಸಿಟಿ ಆಗಬೇಕು, ಅವ್ರಿಗೆ ಅನುಭವ ಆಗಬೇಕು. ನಮ್ಮ ಚೆಹರೆಯಿಂದ ಪಕ್ಕ ಮಾಡ್ತೀರಲ್ವಾ,
ಧನ್ಯವಾದಗಳು ಎಲ್ಲರಿಗೂ. ಅದು ನಮಗೆ ಓಂ ಶಾಂತಿ ಅಂತ ಟಪ್ಪ ಅಂದರೆ ಒಂದು ಟೆಸ್ ಹಾಕಿದ್ದಾರೆ. ನಾವು ಮಾಡಲೇಬೇಕಾಗುತ್ತೆ, ಭಗವಂತನ ಪ್ರತ್ಯಕ್ಷ ಮಾಡಲೇಬೇಕಾಗುತ್ತೆ ಚೆಹರೆ ಮೂಲಕ. ನಾವು ಸಮಯದ ಅನುಸಾರವಾಗಿ ಪುರುಷಾರ್ಥ ಮಾಡಬೇಕಾಗಿದೆ. ಒಂದೇ ಮೆಸೇಜ್ ಕೊಡೋದಲ್ಲ. ಯಾರು ಟೀಚರ್ಸ್ ಆಗಿದ್ದಾರೆ ಒಂದ್ಸಲ ಅವ್ರಿಗೆ ಒಂದೇ ಇರುತ್ತೆ, ಅದೇ ಇರುತ್ತೆ. ಎಷ್ಟು ಮಕ್ಕಳಾಗಿದ್ದಾರೆ, ಒಂದು ಚಿಕ್ಕ ಹಾಲ್ ಮಾಡಬೇಕು ಅಂತ. ಇದು ಹಾಲು ಚಿಕ್ಕದಾಗ್ತಾಯಿದೆ, ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಬೇಕು. ಒಂದು ಗೀತಾ ಪಾಠಶಾಲೆ ಮಾಡಬೇಕು, ಒಂದು ಸೆಂಟರ್ ಇನ್ನೊಂದು ಮಾಡಬೇಕು. ಎಲ್ಲರಿಗೂ ಒಂದು ಟೀಚರ್ಗೆ ಒಂದು ಇಚ್ಛೆ ಇರುತ್ತೆ. ಅವರು ಹೇಳ್ತಲ್ವಾ, ನಮ್ಮದು ಇಷ್ಟು ಸ್ಟೂಡೆಂಟ್ಸ್ ಇದ್ದಾರೆ, ಇಷ್ಟು ಸೆಂಟರ್ಸ್ ಇದೆ, ಇಷ್ಟು ಗೀತಾ ಪಾಠಶಾಲೆ ಇದೆ, ಇಷ್ಟು ದೊಡ್ಡ ಪ್ರೋಗ್ರಾಮ್ ಮಾಡಿದ್ವಿ, ಮತ್ತು ನೆಕ್ಸ್ಟು ಏನು ಮಾಡ್ತೀವಿ. ಅವರು ಅದರಲ್ಲೇ ಬ್ಯುಸಿಯಾಗಿರ್ತಾರೆ, ಅದರಲ್ಲೇ ಖುಷಿ ಇರ್ತಾರೆ, ಅದರಲ್ಲೇ ಬ್ಯುಸಿಯಾಗಿರ್ತಾರೆ. ಅಂದರೆ ಎಲ್ಲ ಟೀಚರ್ಸು ಅದೇ ಇಷ್ಟಪಡ್ತಾರೆ. ಆದರೆ ಒಳ್ಳೆಯದದು, ಸಹಜವಾಗಿದೆ, ಮಾಡಲಿ ಆ ರೀತಿ. ಆದರೆ ರೈಸ್ ಇರಬಾರ್ದು, ಅಂದರೆ ಕಾಂಪಿಟೇಷನ್ ಇರಬಾರ್ದು. ಸಮಯ ಬರೋದು ಈ ರೀತಿ ಇದೆ. ಯಾರಾದ್ರು ನಿಮಗೆ ನೋಡಿದ್ರೆ, ಅಂದರೆ ಅವ್ರು ನೋಡಿದ ತಕ್ಷಣ ನಿಮ್ಮ ಹಚ್ಚಾದ್ರೆ ಅವರು ನಿಮ್ಮ ಜೊತೆನೇ ಬರಬೇಕು, ಎಲ್ಲೂ ಹೋಗ್ಬಾರ್ದು. ಏಕೆ ನಾವು ದಾದಿಯರು ಆವಾಗ ನೋಡಿದ ತಕ್ಷಣ ಆಕರ್ಷಿತರಾಗ್ತಾಯಿದ್ವಿ. ವಿಜಯಪುರ ದಾದಿ ಬೆಂಗಳೂರು ಬಂದಾಗ ನಾನು ಅವರು ನೋಡಿದಾಗ ಮೊದಲ ಬಾರಿ ನನಗೆ ಈ ರೀತಿಯ ಅನುಭವ ಆಯಿತು. ಈ ಈ ಈ ಸಂತ ಈ ಥರ ಬೇರೆ ಸಂತರ ರೀತಿ ಇಲ್ಲ. ಆಗ ನನಗೆ 20 ವರ್ಷ ಆಗಿತ್ತು. ದಾದಿಯವ್ರಿಗೆ ನಾನು ಹೇಳಿದೆ, ನೀವೇನು ಮಾಡ್ತೀರಾ? ದಾದಿ ಹೇಳೋದು, ನಾನು ಭಗವಂತನನ್ನು ನೆನಪು ಮಾಡ್ತೀನಿ ಅಷ್ಟೇ. ಆಗ ಸಡನ್ನಾಗಿ ಇನ್ನೊಂದು ಕ್ವಶನ್ ಕೇಳ್ತಾರೆ, ಯಾವ ಭಗವಂತನನ್ನು ನೆನಪು ಮಾಡ್ತೀರಾ? ಅವರು ನಗ್ತಾರೆ ಜೋರಾಗೆ. ನೀವೆಲ್ಲ ಹೇಳ್ತಾರಲ್ವ, ಎಜುಕೇಟೆಡು, ಅದು ಓದಿದ್ದೀನಿ ಇದು ಓದಿದ್ದೀನಿ. ಸೊ ಭಗವಂತ ಯಾರು ಒಬ್ಬನೇ ಆಗಿದ್ದಾರಲ್ವ, ಯಾರಂತ ಗೊತ್ತಿಲ್ಲ. ಆಗ ಎಲ್ಲ ಭಾವ ಎಲ್ಲ ನಾಶ ಆಗುತ್ತೆ ಆ ಒಂದು ಮಾತಿಂದ. ಅದಕ್ಕೋಸ್ಕರ ಹೇಳ್ತಾರೆ, ದಾದಿ ಮುಂದೆ ಹೇಳ್ತಾರೆ, ನಾನು ರಾಜಯೋಗ ಮಾಡ್ತಾಯಿದ್ದೀನಿ, ಕಲಿತಾಯಿದ್ದೀನಿ. ಸ್ವಲ್ಪ ಯೋಗ ಮಾಡಿ ನನಗೆ ಹೇಳ್ಕೊಡಿ. ಅಂದರೆ ಆರ್ಗ್ಯುಮೆಂಟ್ ಮಾಡಿದೆ, ಬಾಬುನ ನೆನಪಕ್ಕೆ ಮಾಡೋಕ್ಕೆ ಕೂರಿಸ್ತಾರೆ. ನೋಡ್ತಾ ಇರ್ತಾರೆ ಅಣ್ಣವರು. ನೋಡ್ತಾ ಅವರ ಏನು ದಾದಿ ಹೃದಯಪುಷ್ಪ ದಾದಿಯವರ ಚೆಹರೆ ಹಾಗೆ ಚೇಂಜ್ ಆಗುತ್ತೆ. ಇಷ್ಟು ಖುಷಿಯ ಚೆಹರೆ ಆಗುತ್ತೆ, ಚೇಂಜ್ ಆಗುತ್ತೆ. ಏನು ನೋಡ್ತಾ ಇದ್ದೀನಿ ಅಂತ ಅವ್ರಿಗೆ ಆಶ್ಚರ್ಯ ಆಗ್ತಾ ಇರ್ತಿದೆ. ಆಗ ನೋಡ್ತಾ ಇರ್ತಾರೆ, ಇಂಥ ಸಂತ ನಾನು ಎಲ್ಲಿ ನೋಡಿಲ್ಲ, ಇಂಥ ಒಳ್ಳೆ ಸಂತ ಆಗಿದ್ದಾರೆ. ಆಮೇಲೆ ಅವ್ರಿಗೆ ಕೇಳ್ತಾರೆ, ನಾನು ನಿಮ್ಮ ತಾನೇ ಸಂತ ಆಗಬೇಕು ಅಂತ. ನಾವು ಕೂಡ ಅದೇ ರೀತಿ ಜ್ಞಾನ ಕೇಳ್ತೀವಿ, ಯೋಗ ಮಾಡ್ತೀವಿ. ನಮಗೆ ನೋಡಿದ ತಕ್ಷಣ ಯಾರಿಗೂ ಈ ರೀತಿ ಪ್ರೇರಣೆ ಸಿಗಲ್ಲ.
ಎಷ್ಟು ಶಾಂತ ಇದ್ದಾರೆ, ಎಷ್ಟು ಆತ್ಮಿಕ ಸ್ಥಿತಿಲಿದ್ದಾರೆ, ಎಷ್ಟು ರಾಯಲ್ ಆಗಿದ್ದಾರೆ. ಅವರು ಹೇಳಬೇಕು ಬೇರೆಯವ್ರು ನಿಮಗೆ ನೋಡಿದ ತಕ್ಷಣ, ಹೇಗೆ ಇವರು ಅಣ್ಣವರು ದಾದಿ ನೋಡಿದಾಗ ಹೇಗೆ ಅನಿಸುತ್ತೋ ಅದೇ ರೀತಿ ನಿಮಗೆ ನೋಡಿದ ತಕ್ಷಣ ಬೇರೆಯವ್ರಿಗೆ ಆ ರೀತಿ ಫೀಲ್ ಆಗಬೇಕು. ಒಂದ್ಸತಿ ಕರೀತಾರೆ ಬೆಳಗ್ಗೆನೆ ಬಾಪ ಯೋಗ ಮಾಡೋಕ್ಕೆ ಅಂತ. ಆಗ ದಾದಿಗೆ ಅಷ್ಟು ಐಡಿಯಾ ಇರಲಿಲ್ಲ, ಇದು ಇಡೀ ಅಂತ ಹಿಂದಿನ ಆತ್ಮ ಅಂತ. ಅವರು 5:05ವರೆಗೆ ರೀಚ್ ಆಗ್ತಾರೆ ಸೆಂಟರ್ಗೆ. ಈಗಲೂ ಕೂಡ ಅವ್ರಿಗೆ ನೆನಪಿದೆ, ಅಂದರೆ 3:03ವರೆಗೆ ಎಚ್ಚರ ಆಗುತ್ತೆ. ಈಗಲೂ ಕೂಡ ಬಾಬನ ನೆನಪು ಮಾಡೋಕ್ಕೆ ನನಗೆ ಖುಷಿ ಆಗುತ್ತೆ. ನಾನು ಅದನ್ನೇ ಇಷ್ಟಪಡ್ತೀನಿ. ನಿಮಗೆ ನೋಡಿದ ತಕ್ಷಣ ಅನ್ನಿಸ್ಬೇಕು ಬೇರೆಯವ್ರಿಗೆ, ವಾಹ್ ಈ ರೀತಿ ಇವರೇ ನನಗೆ ಟೀಚರ್ ಆಗಿದೆ, ಇವರು ನಮ್ಮ ಗುರುಗಳು ಅಂದರೆ ಲೌಕಿಕದವರಿಗೆ ಆ ಥರ ಫೀಲ್ ಆಗಬೇಕು. ಆ ವೈಬ್ರೇಷನ್ ನೀವು ಕ್ರಿಯೇಟ್ ಮಾಡಬೇಕು, ಶಕ್ತಿಶಾಲಿ ಆಗಬೇಕು, ಬಾಬನ ನೆನ್ಪು ಮಾಡಬೇಕು, ಭಗವಂತನ ನೆನ್ಪು ಮಾಡಬೇಕು. ಅವ್ರಿಗೆ ಅನ್ನಿಸ್ಬೇಕು ಈ ಪ್ರಪಂಚ ಮರಿಬೇಕು ಅವರು. ಮೂರನೇದೇನಾಗಿದೆ, ಲಾಸ್ಟ್ ಈಗ ಭಿನ್ನ ಆಗಬೇಕು. ಯಾವುದರಿಂದ? ಈ ವಿನಾಶದ ಮಾತುಗಳಿಂದ. ಇದಾಗಿದೆ. ಬಾಬಾ ನಮಗೆ ನೋಡ್ತಾರೆ, ಏನು ಯೋಚನೆ ಮಾಡ್ತೀವಿ, ಬಾಬಾ ಅವರು ಇದೇ ಮಕ್ಕಳು ನನಗೆ ಒಳ್ಳೇದು ಮಾಡಬೇಕಾಗಿದೆ, ನಾವೆಲ್ಲ ಕೈ ಎತ್ತುತ್ತಾ ಇದ್ವಿ, ಬಾಬಾ ಅವರು ನಮಗೆ ಸೆಲೆಕ್ಟ್ ಮಾಡಿದ್ದಾರೆ. ಇವಾಗ ಹೇಳ್ತೀರಾ ನಾನು ಬಂದಿದ್ದು ಅಂತ. ಇಲ್ಲ, ಬಾಬಾ ಸೆಲೆಕ್ಟ್ ಮಾಡೋದಕ್ಕೆ ನೀವು ಬಂದಿದ್ದು. ಬಾಬಾ ಸೆಲೆಕ್ಟ್ ಮಾಡಿದಾರಲ್ವಾ. ನಾವೆಲ್ಲ ಮಕ್ಕಳು, ಒಂದು ಜವಾಬ್ದಾರಿ ಆಗಿದೆ. ನಾವು ಯಾವುದೇ ರೀತಿ ಹೇಗೋ ನಾವು ಬಾಬಂಗೆ ಪ್ರತ್ಯಕ್ಷ ಮಾಡಲೇಬೇಕಾಗಿದೆ. ಇಲ್ಲಿಂದ ಹೋದ್ಮೇಲೆ ನಾವು ಬಾಬನ್ನ ಪ್ರತಿಜ್ಞೆ ಮಾಡಿಕೊಂಡು ಹೋಗಿ, ಬಾಬಾ ಪ್ರತಿಜ್ಞೆ ಮಾಡಿ ಬಾಬನ ಹತ್ರ ನಾನು ಪ್ರತ್ಯಕ್ಷ ಮಾಡೇ ಮಾಡ್ತೀನಿ, ಇಲ್ಲಿಂದ ನಾವು ಓಟ ಮೇಲೆ ಪ್ರತ್ಯಕ್ಷ ಮಾಡೇ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿ. ನಾವು ಪ್ರತ್ಯಕ್ಷ ಮಾಡಿದ್ರೆ ಇನ್ಯಾರು ಮಾಡಬೇಕು? ಬಾಬನ ಕಾರ್ಯ ಎಲ್ಲ ಆಯಿತು. ಈಗ ಬಾಬಾ ನಮಗೆ ಚೂಸ್ ಮಾಡಿದ್ದಾರೆ, ಸೆಲೆಕ್ಟ್ ಮಾಡಿದ್ದಾರೆ. ಏನು ಮಾಡಬೇಕು? ನಾವು ಬಾಬಾ ಅವರ ಪ್ರತ್ಯಕ್ಷ ಮಾಡೋಕ್ಕೆ ನಾವು ನಿಮಿತ್ತ ಆಗಬೇಕಾಗಿದೆ. ಇದು ನಮ್ಮ ಕೆಲಸ. ಬಾಬಾನ ಸಹಯೋಗ ಸಿಗುತ್ತೆ. ನಾವು ಪ್ರತ್ಯಕ್ಷ ಮಾಡ್ತೀನಂದರೆ, ಪ್ರತಿಜ್ಞೆ ಮಾಡ್ತೀವಂದರೆ ಬಾಬಾ ಸಹಯೋಗ ಸಿಕ್ಕೇ ಸಿಗುತ್ತೆ. ನಾವು ಪ್ರತಿಜ್ಞೆ ಮಾಡಲೇಬೇಕು. ಬಾಬಾ ನಮ್ಮ ಮೂಲಕ ಮಾಡ್ತಾರೆ. ಹೇಗೆ? ಜ್ಞಾನದ ಮೂಲಕ ಅಲ್ಲ, ಚಿತ್ರ ಪ್ರದರ್ಶನದಿಂದ ಅಲ್ಲ, ನಿಮ್ಮ ಮುಖ ಕಮಲದಿಂದ ಅವರಿಗೆ ಆ ರೀತಿ ಫೀಲ್ ಆಗಬೇಕು. ಇದು ಯಾವುದೋ ಏನು ದೈವಿ ಆತ್ಮ ಅಂತ ಫೀಲ್ ಆಗಬೇಕು ಅವ್ರಿಗೆ ಖುಷಿ ಆಗಬೇಕು. ನೀವು ನೋಡಿದ ತಕ್ಷಣ ವಾಹ್ ದೇವತೆ ಬಂದು ಅಂತ ಆ ಥರ ಫೀಲ್ ಆಗಬೇಕು ಅವ್ರಿಗೆ. ಈ ಮಾತು ಈಗ ಬಾಕಿ ಇದೆ. ಈ ವರ್ತಮಾನ ಸಮಯದಲ್ಲಿ ಈ ಮಾತು ನಾವು ಯುಗ ಪೂರ್ಣ ಮಾಡಲೇಬೇಕು. ಅಚಾನಕ್ಕಾಗಿ ಕೆಲವೊಮ್ಮೆ ಏನೇನೋ ಆಗುತ್ತಲ್ವಾ. ಬಾಂಬೆನೇ ಮುಳುಗೋಗುತ್ತೆ, ಯಾವುದು ಮುಂಬೈ. ಸೈನ್ಸು ಹೇಳುತ್ತಲ್ವಾ, ಏನೇನು ಯಾವ್ಯಾವ ಸುನಾಮಿಯಿಂದ ಯಾವ್ಯಾವ ಸಿಟಿ ಮುಳುಗೋಗುತ್ತೆ ಅಂತ ಸೈನ್ಸು ಹೇಳುತ್ತೆ. ಬಾಬಾನು ಹೇಳಿದ್ದಾರೆ, ಸೈನ್ಸು ಹೇಳ್ತಾ ಇದ್ದಾರೆ. ಅವರು ಇನ್ನೂ ಪಕ್ಕಾ ಡಿಸ್ಕವರ್ ಮಾಡಿ ಸೈನ್ಸು ಅದನ್ನು ಸ್ಟಡಿ ಮಾಡಿ ಹೇಳ್ತಾ ಇದೆ, ಆ್ಯಕ್ಯುರೇಟಾಗಿ ಹೇಳ್ತಾ ಇದ್ದಾರೆ.
ಈ ರೀತಿ ಆಗುತ್ತೆ, ಈ ಸಿಚುವೇಶನ್ ಆಗುತ್ತೆ, ಭೂಕಂಪ ಆಗುತ್ತೆ. ಆ್ಯಕ್ಯುರಸಿ ಹೇಳ್ತದವ, ನಿಮ್ಗೆ ಗೊತ್ತಿರ್ಬೋದು ಕೆಲವೊಮ್ಮೆ 10 ಅವರ್ಸು ಒಂದಿನ 1-2 ದಿನ ಮುಂಚೆನೇ ಹೇಳ್ತಾರೆ ಇಲ್ಲಿ ಭೂಕಂಪ ಆಗುತ್ತೆ ಅಂತ. ಸೊ ಆ ರೀತಿ ಟೆಕ್ನಾಲಜಿ ಇದೆ ಉತ್ತರಾಖಂಡದಲ್ಲಿ. ಮತ್ತು ಕೆಲವು ಪ್ರದೇಶಗಳಲ್ಲಿ ಅಚಾನಕ್ಕಾಗಿ ಒಂದು ಭೂಕಂಪ ಆಗಿದೆ. ಅದಕ್ಕೋಸ್ಕರ ನಮ್ಮ ಈ ಪುರುಷಾರ್ಥ ಸಮಯದಲ್ಲಿ ಭಾಗ್ಯಶಾಲಿ ಆಗಿ ನಾವು ಬಾಬಾನ ನಮಗೆ ಒಂದು ಕರುಣೆ ತೋರಿಸಿದ್ದಾರೆ. ನಾವು ಕೂಡ ಕರುಣೆ ತೋರಿಸ್ಬೇಕಾಗುತ್ತೆ ಎಲ್ಲರಿಗೂ. ಅದೃಷ್ಟಲ್ಲಿ ಆಗಬೇಕಾದ್ರೆ ನಾವೇ ಮಕ್ಕಳಾಗಿದ್ದೀವಿ. ಅದಕ್ಕೋಸ್ಕರ ನಾವು ಒಂದೇ ಲಕ್ಷ್ಯ ಇಟ್ಕೊಂಡಿರಬೇಕು. ಯಾರೇ ಬರಲಿ ನಮ್ಮ ಮುಂದೆ ಅವರಿಗೆ ಈ ರೀತಿ ಅನ್ನಿಸ್ಬೇಕು, ಇದು ಬೇರೆ ಆಗಿದ್ದಾರೆ, ದೇವತೆ ಆಗಿದ್ದಾರೆ ಅಂತ ಫೀಲ್ ಆಗಬೇಕು ಅವ್ರಿಗೆ. ದೃಷ್ಟಿಯಿಂದ ಬಾಬಾ ನಮಗೆ ದೃಷ್ಟಿ ಕೊಟ್ಟಿದ್ದಾರೆ. ಬಾಬಾ ಕೊಟ್ಟಿದ್ದಾರೆ, ಮಮ್ಮ ದೃಷ್ಟಿ ಕೊಟ್ಟಿದ್ದಾರೆ. ಬಾಬಾ ಅವರ ದೃಷ್ಟಿ ಮತ್ತು ಮಮ್ಮ ಅವರ ದೃಷ್ಟಿ ನಮ್ಮಲ್ಲಿದೆ. ನಾವೆಲ್ಲ ಮಕ್ಕಳು ಈ ಸ್ವರೂಪದ ಅನುಭವನ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಏನು ಕಷ್ಟ ಏನಿಲ್ಲ, ತುಂಬ ಈಸಿ ಇದೆ ಅಲ್ವಾ. ಒಂದೇ ಒಂದು ಮಾತು, ಎಲ್ಲರಿಗೂ ಒಳ್ಳೆಯದಾಗುತ್ತೆ, ಇವ್ರಿಗೆ ಒಳ್ಳೆಯದಾಗಲಿ, ಇವ್ರಿಗೂ ಕಲ್ಯಾಣ ಆಗಲಿ, ಯಾರೇ ಆಗಲಿ ಏನೇ ಆಗಲಿ, ಬಾಬಾ ಅವ್ರಿಗೆ ನೆನಪಿಂದ ಯಾರು ಮುಂದೆ ಬರ್ತಾರೋ ಆ ಆತ್ಮಕ್ಕೆ ನಾವು ಈ ರೀತಿ ಸಂಕಲ್ಪ ಮಾಡೋಕ್ಕೂ, ಬಾಬಾ ಈ ಆತ್ಮಕ್ಕೆ ಕಲ್ಯಾಣ ಆಗಲಿ, ಶುಭವಾಗಲಿ. ನೀವು ಆಫೀಸಲ್ಲಾಗಲಿ, ಬಸ್ಸಲ್ಲಿ ಹೋಗ್ಬೇಕಾದ್ರೆ, ಟ್ರೈನಲ್ಲಿ ಹೋಗ್ಬೇಕಾದ್ರೆ, ಆಫೀಸ್ಗೆ ಹೋಗ್ಬೇಕಾದ್ರೆ, ಕೆಲಸ ಕಾರ್ಯಕ್ಕೆ ಹೋಗ್ಬೇಕಾದ್ರೆ, ಯಾವುದೇ ವ್ಯಕ್ತಿ ಸಿಕ್ಕಿದ ಮೇಲೆ ಹೇಳಿ, ಬಾಬಾ ಈ ಆತ್ಮಕ್ಕೆ ಕಲ್ಯಾಣ ಆಗಲಿ. ಈ ಸಂಕಲ್ಪ ಮಾಡಿ ನೀವು ಹೋದಾಗ ಬಾಬಾ ಅವರ ಪ್ರತ್ಯಕ್ಷ ಹಾಗೇ ಆಗುತ್ತೆ, ಜಾದೂ ಆಗುತ್ತೆ. ನಿಮ್ಮ ಚೆಹರೆಯಿಂದ ಅವ್ರಿಗೆ ಅವ್ರಿಗೆ ಸಾಕ್ಷಾತ್ಕಾರ ಆಗುತ್ತೆ, ಪ್ರತ್ಯಕ್ಷ ಆಗುತ್ತೆ ಬಾಬಾ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳಿ. ಒಂದು ಮಂತ್ರ ನಿಮಗೆ ನೆನಪು ಮಾಡಿಸ್ತಾ ಇದ್ದೀನಿ. ನನ್ನ ಬಾಬಾ, ಮಧುರವಾದ ಬಾಬಾ, ಪ್ರೀತಿಯ ಬಾಬಾ, ನಿಮಗೆ ಧನ್ಯವಾದಗಳು ಬಾಬಾ. ನೀವು ಎಷ್ಟು ಸಾರಿ ಮನಸ್ಸಿನಲ್ಲಿ, ಹೃದಯದಲ್ಲಿ ಹೇಳ್ತೀರಾ, ನಿಮಗೆ ಏನಾಗುತ್ತೆ, ಬಾಬು ನೆನಪು ಬರುತ್ತೆ. ಏನು ಯೋಚನೆ ಮಾಡ್ತೀರಾ ಅದು ಸಿದ್ಧಿ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಮಂತ್ರ ಇದು. ಈಗ ಬಾಬನ ನೆನಪಿನಿಂದ ಕೂತ್ಕೊಳ್ಳೋಣ. ಓಂ ಶಾಂತಿ.